वदनं ध्यायेत् सर्वविघ्नोपशान्तये। Servant. 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 ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ ನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು.
ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ, ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರು ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಡಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮ್ಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ
ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ ಅನ್ನ ಕೊಡೋ ರೈತರಿಗೆ ಜೈ ಜೈ ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ ನಮ್ಮನ್ನು ಕಾಯೋ ಯೋಧನೆ ಗ್ರೇಟು ಮಲಗೋಕೆ ಮುಂಚೆ ಹೊಡೆಯೋ ಸೆಲ್ಯೂಟು ಭಯ ನಯ ವಿನಯದ ಶ್ರದ್ಧೆ ನಿಮಗಿದ್ದರೆ ಸತ್ಯ ಜೊತೆಗಿದ್ದರೆ ಅಳು ಕನ್ನೊದ್ದರೆ ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ ಈ ದೇಶಕ್ಕೆ ತೊಡೆ ತಟ್ಟಿ ನೀವೆದ್ದರೆ We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you.
ചൈതന്യമേ വഴി നീ തെളിക്കേണമേ നിറദീപമേ സ്നേഹ സൗന്ദര്യമേ കൂട്ടായി വന്നിടണേ കൂട്ടായി വന്നിടണേ കൂട്ടായി വന്നിടണേ. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ನಿನ್ನ ಧೈರ್ಯವೇನೆ ನಿಂಗೆ ದಾರಿ ದೀಪ ನೀ ಬಿದ್ದರೂನು ಪಡಬೇಡ ಕೋಪ ವನವಾಸ ಕಂಡ ಪಾಂಡವರ ಗೆಲುವು ಕೃಷ್ಣ ನಾಮ ವಾನರ ಸೈನ್ಯವ ಕಟ್ಟುತ್ತಲೇ ಗೆದ್ದನು ಶ್ರೀರಾಮ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ ಕಡು ಕಷ್ಟವೇ ಬಂದರೂ ಬಿಡಬೇಡ ನೀ ನಿನ್ನ ಗುರಿಯನು ಮರುಭೂಮಿಯಲ್ಲಿಯೂ ಸಿಹಿ ನೀರಿದೆ ಪದೇ ಪದೇ ನೀ ಬಿದ್ದರೂ ಮರು ಯತ್ನವ ನೀ ಬಿಡದಿರು ಸಾಗರಕ್ಕೂ ಸೇತುವೆ ಕಟ್ಟಾಗಿದೆ ಇತಿಹಾಸವು ಬರೆಯುವ ಕಿಚ್ಚಿರಲಿ ನೋವನ್ನು ತಡೆಯುವ ಹುಚ್ಚಿರಲಿ ಭೂಮಿಯ ತಾಳ್ಮೆಯು ನಿನಗಿರಲಿ ಮುನ್ನುಗ್ಗೋ ಸಾಧನೆ ಮಾಡುವ ದಾರಿಯಲ್ಲಿ ಇದನೂರು ಅನುಮಾನ ಅವಮಾನವ ಮೆಟ್ಟಿ ನೀ ನಡೆಯೋ ಮುಂದಿನ ನಿನಗೆ ಸನ್ಮಾನ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ
ಮನಗಂಟು ನೂರಾರು ಬಣ್ಣಗಳು ಒಂದು ಗೂಡಲಿ ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲಿ ನೂರಾರು ಬಣ್ಣಗಳು ಒಂದು ಗೂಡಲಿ ನೂರಾರು ನೂರು ನೂರು ಆರು ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀನು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಗುರು ಬ್ರಹ್ಮ ಗುರು ವಿಷ್ಣು
गजेशानाय बालचन्द्राय श्रीगणेशाय धीमहि चतुराय गान प्राणाय गानान्तरात्मने गान सुखाय गानवत्ताय गानो सुखमनसे गुरुपूजिताय गुरुदैवताय गुरुकुलस्थायिने गुरुविक्रमाय कैलप्रवराय गुरवे गुणगुरवे गुरुदैत्यकालक्षेत्रे गुरुधर्म सदाराध्याय गुरुपुत्रपरित्रात्रे गुरुभागण्डकण्डकाय गीतसाराय गीततत्त्वाय गीतस्तोत्राय धीमहि गुणरूपाय गङ्गभक्ताय गुणजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गाढायुरागाय ग्रन्थाय गीताय ग्रन्थगीताय ग्रन्थगेयाय ग्रन्थान्तरात्मने गीतलीनाय गीताशयाय गीतवाद्यपटवे गेयपरिचाय गायकवराय गन्धर्वप्रीकृते गायकादीन विग्रहाय गङ्गाजलप्रणयवते गौरीस्तनन्दनाय गौरीहृदयनन्दनाय गौरवाणोसुताय गौरी गणेश्वराय गौरीप्रणयाय गौरीप्रवनाय गौरभावाय धीमहि गौसहस्राय गौवर्धनाय गौररूपाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गुरु ब्रह्मा गुरु विष्णु गुरुदेवो महेश्वर
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶಿವಚರಣ ಹರಳಯ್ಯ ಪ್ರೌಢಶಾಲೆ ಚಿಕ್ಕಪಡಸಲಿಗೆ 2006 ಹಾಗೂ 7ನೇ ಸಾಲಿನ SSLC ವಿದ್ಯಾರ್ಥಿನಿಯರಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗುರುಗಳನ್ನು ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪೂಜ್ಯರನ್ನು ಸ್ವಾಗತಿಸುವಂಥ ಸಮಯ. ಪ್ರಾರಂಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಶ್ರೀ ವೀರ ಬಸವದೇವರು ಓಲೆ ಹಿರೇಮಠ ಆಸಂಗಿ ಇವರಿಗೆ ಸನತ್ ನ್ಯಾಮಗೌಡ ಅವರು ಬಂದು ಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲು ಅದರಂತೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಭಾವಚಿತ್ರಕ್ಕೆ, ವಿದ್ಯಾದೇವಿ ಸರಸ್ವತಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಮಾನ್ಯರಲ್ಲಿ ವಿನಂತಿಸುತ್ತೇನೆ. ಸಂಸ್ಥೆಯ ಸಂಸ್ಥಾಪಕರು ಆರಾಧ್ಯರು ಆಗಿರುವಂತಹ ವಿದ್ಯಾದೇವಿ ಸರಸ್ವತಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ವೇದಿಕೆಯನ್ನು ಅಲಂಕರಿಸಿದ ಗೌರವಾನ್ವಿತ ಎಲ್ಲ ಅತಿಥಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸುಂದರ ಸಮಾರಂಭದ ಉದ್ಘಾಟನೆ ನಮ್ಮ 2006 ಮತ್ತು 7ನೇ ಸಾಲಿನ SSLC ವಿದ್ಯಾರ್ಥಿಯು ಆತ್ಮೀಯ ಸ್ನೇಹಿತರು ಆಗಿರುವಂತಹ ವೆಂಕಟೇಶ್ ಸಂಜೆ ಅವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇನೆ. ತಮಗೆಲ್ಲರಿಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ
ವೀರಬಸವ ದೇವರು ಹಾಸಂಗಿ ಇವರಿಗೂ ಮತ್ತು ಸ್ಥಾನಿಕ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಎ.ಜೆ. ನಾಮಗೌಡ ಅವರಿಗೂ ಮತ್ತು ಉಪಾಧ್ಯಕ್ಷರಾದಂಥ ಬಿ ದಾನಗೌಡ ಅವರಿಗೂ ಮತ್ತು ನನ್ನ ಶಿಕ್ಷಕರ ವೃಂದಕ್ಕೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಗುರುವಂದನಾ ಕಾರ್ಯಕ್ರಮ ನಾವು ಚಾಲು ಮಾಡಬೇಕಂತ ಹೇಳಿ 2019ರಿಂದ ಮೀಟಿಂಗ್ ಮಾಡಿದ್ವಿ. ಫಸ್ಟು ಮೀಟಿಂಗ್ ಮಾಡಿದ ಅದು ಸರಿಯಾಗಿ ರೆಸ್ಪಾನ್ಸ್ ಬರಲಿಲ್ಲ. ಬರೋದ್ರಲ್ಲಿ ಕೋವಿಡ್ ಬಂದು 4-5 ವರ್ಷ ಸ್ಟಾಪ್ ಆಯಿತು. ನಮ್ಮ ಹಿಂದಿನ ಬ್ಯಾಚ್ನವ್ರು 2005 ಅಥವಾ 6 ರೆಸ್ಪಾನ್ಸ್ ಆಗಿದ್ರು. ಮತ್ತು ಮೊನ್ನೆ ಮಾಡಿದಾರಲ್ಲ 2009 ಮತ್ತು 10ನೇ ಬ್ಯಾಚಿನ ವಿದ್ಯಾರ್ಥಿಗಳು ಮಾಡಲ್ಲೇ ನಮ್ಮ ಹುಡುಗರು ಒಂದು ಸ್ವಲ್ಪ ಕಿತ್ಸ್ ಹತ್ತಿದ ಕಾರಣ ಇವರೆಲ್ಲರೂ ಮಾಡೋಣ ಅಂತೇಳಿ ಮೀಟಿಂಗ್ ಮಾಡಿದ್ರು. ಲೋಕಲ್ನಲ್ಲಿ ಮೀಟಿಂಗ್ ಮಾಡಿಕೊಂಡು ಗೂಗಲ್ ಮೀಟಿಂಗ್ ಹಾಕ್ಕೊಂಡು ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಏನು ಮಾಡಬೇಕು ಅಂತೇಳಿ ಚರ್ಚೆ ಮಾಡುವಾಗ ಈ ಲೋಕಲ್ ಉಸ್ತುವಾರಿಯನ್ನು ನಮಗೆ ಮತ್ತು ಆನಂದ್ ಬಡಿಗೇರವರಿಗೆ ಕೊಟ್ಟಿದ್ದಕ್ಕಾಗಿ ನಮಗೆ ಅವ್ರಿಗೆಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀವಿ. ನಮ್ಮೆಲ್ಲ ಸ್ನೇಹಿತರಿಗೆ ನಮ್ಮ ಕಡೆಯಿಂದ ಏನಾದರೂ ಈ ಕಾರ್ಯಕ್ರಮಕ್ಕೆ ಏನು ತಪ್ಪಾಗಿದ್ರು ಕ್ಷಮಿಸಬೇಕು ಎಲ್ಲರಿಗೂ. ಮತ್ತು ಇನ್ನೊಂದು ವಿಷಯ ಹೇಳೋದೇನೆಂದ್ರೆ, ನಮ್ಮೆಲ್ಲ ಸ್ನೇಹಿತರು ಮುಂಚೆ ಈ ಕಾರ್ಯಕ್ರಮ ಹೆಂಗಾಗುತ್ತೋ ಏನಾಗುತ್ತೋ ಅಂತ ವಿಚಾರ ಮಾಡತ್ತಿದ್ರು. ಈ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಾರ್ಡ್ ಪ್ರಿಂಟ್ ಆಗುತ್ತಂತ ಯಾರಲ್ಲಿನೂ ಒಂದು ಸ್ವಲ್ಪ ಜವಾಬ್ದಾರಿ ಇರೋದು ಕಡಿಮೆ ಆಗಿತ್ತಿದ್ರು. ಕಾರ್ಯಕ್ರಮ ಕಾರ್ಡ್ ಯಾವಾಗ ಪ್ರಿಂಟ್ ಮಾಡಿ ಮನೆಗೆ ಕಾರ್ಡನ್ನು ತಲುಪಿಸಿದ ನಂತರ ಇವ್ರು ಮಾಡ್ತಾರಪ್ಪ ಕಾರ್ಯಕ್ರಮ ಅನ್ನೋ ಜವಾಬ್ದಾರಿ ಬಂತ ಎಲ್ಲ ನಮ್ಮ ಸ್ನೇಹಿತರಿಗೆ, ಎಲ್ಲರಿಗೆ, ಶಿಕ್ಷಕರಿಗೂ ಆಯಿತು ಮತ್ತು ವಿದ್ಯಾರ್ಥಿಗಳಿಗೂ ಮನೆಯನ್ನು ಕಾರ್ಡ್ ತಲುಪಿಸಿದ್ರು. ನಾವು $1.5 ಕಾರ್ಡ್ ತಲುಪಿಸಿದ ನಂತರ ಅಮೌಂಟು ಸ್ವಲ್ಪ ಒಂದು 15 ದಿನ ಮತ್ತು ಪೆಂಡಿಂಗ್ ಉಳಿತು. ಎಲ್ಲ ನಮ್ಮ ಸ್ನೇಹಿತರು ಸ್ತಬ್ಧ ಆಯಿತು ಕಾರ್ಯಕ್ರಮ. ಇನ್ನೇನು ಮಾಡಬೇಕಪ್ಪ ಅನ್ನೋದು ವಿಚಾರದಾಗ ಆನಂದ ದೇವರು ವಿದ್ಯಾಭ್ಯಾಸ ಸಾನ್ನಿಧ್ಯವನ್ನ ಅವ್ರ ಅನುಗಮ ಸ್ಥಿತಿಯಲ್ಲಿ ವೀರಬಸವ ದೇವರ ಹಾಸಂಗಿ ಅವರು ಅಪ್ಪಗಳಿಗೆ ಭೇಟಿಯಾದಾಗ ಇಷ್ಟೆಲ್ಲ ಜನರು ಸೇರಿಸೋದು ಒಂದು ದೊಡ್ಡ ವಿಷಯ. ನೀವೆಲ್ಲ ಇದಕ್ಕೆ ಪ್ರಯತ್ನ ಮಾಡತ್ತೀರಿ, ಇದು ಸಕ್ಸಸ್ ಆಗುತ್ತಾ ಮಾಡಿ ಅಂತ ಹೇಳಿ ನಮಗೊಂದು ಆಶ್ವಾಸನೆಯನ್ನು ಕೊಟ್ಟರು. ಅವ್ರಿಗೆ ಭೇಟಿಯಾಗಿ ಬಂದು ಕಾರ್ಡ್ ಮುಗಿಸಿ ಚಾಲು ಮಾಡಿದಂತ ನಮ್ಮ ಕ್ಲಾಸ್ಮೇಟ್ ಆದಂಥ ವಿದ್ಯಾಲಯ ಗುರುಗಳು ಮತ್ತು ಸಿದ್ದಿನ ಗೊಬ್ಬರಾಜ್ ಮತ್ತು ಅವ್ರು ಕೊಟ್ಟ ಹುಡುಗರು ಚಾಲು ಮಾಡಿದ್ರು ಕಾರ್ಯಕ್ರಮ. ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ, ಶಿಕ್ಷಕರು ಎಲ್ಲರಿಗೂ ಹುಬ್ಳಿ ಹಾಂಗಲು ಎಲ್ಲರಿಗೂ ಭೇಟಿಯಾಗಿ ಕಾರ್ಡ್ ಮುಟ್ಟಿಸಿ ಬಂದಿದ್ದ ನಂತರ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಅಡುಗೆ ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಶಿಕ್ಷಕರನ್ನು ಸನ್ಮಾನ ಮಾಡ್ಕೋಬೇಕು ಅದನ್ನೆಲ್ಲ ಚರ್ಚೆ ಮಾಡಿದ ನಂತರ ಕರಡಿವಾದನ, ಇವು ಕನ್ನಡ ಸಂಘದ ಸೆಲ್ಲೆ ಮತ್ತು ಬ್ಯಾಡ್ಜು ಇದನ್ನೆಲ್ಲ ರೆಡಿ ಮಾಡ್ಕೊಂಡಿವಿ. ಬ್ಯಾನರು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನಮ್ಮ ಸ್ನೇಹಿತರಿಗೆ ನಾವು ಮೀಟಿಂಗ್ ಹಾಕೊಂಡಾಗ ಜಾಯಿನ್ ಆಗ್ರಿ ಅಂತಿದ್ವಿ. ಒಬ್ಬರು ಬಿಜಿ ಇರ್ತಿದ್ರು, ಒಬ್ಬೊಬ್ಬರು ಫ್ರೀ ಇದ್ದವರು ಅವ್ರ ಸಜೆಷನ್ ನಮ್ಗೆ ಹೇಳ್ಕೊತ ಬಂದರು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ಕೊತ ಬಂದಿದ್ವಿ. ಇದರಲ್ಲಿ ಏನು ತಪ್ಪು ತಡೆಗಳಾದ್ರೆ ಕ್ಷಮಿಸ್ಬೇಕಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಾನು ಹೇಳಿಸ್ತೇನೆ. ಕೇಳಿಸಿದ್ರೆ ಕೈ ಮುಗಿದ ಎಲ್ಲರೂ ಗುರುಗಳಿಗೆ ಗುರುವಂದನ. ಇದು ಈ ಮೊದಲಿಂದ ಪ್ರಾರಂಭ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಅನ್ನ, ಅರಿವು, ಆಶ್ರಯ ಕೊಟ್ಟು ನಮ್ಮನ್ನು ಉದ್ಧರಿಸಿದ ಎಲ್ಲ ಗುರುಗಳಿಗೆ ನನ್ನ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಶಿವಶರಣ ಹರಳಿಯನ ಸ್ಮಾರಕ ಪ್ರೌಢಶಾಲೆಯನ್ನು ನಿರ್ಮಿಸಿ ಈ ನಾಟಿನ ಪುಸ್ತಕ ಯೋಗಿಯಾಗಿ ಸಮಾಜದ ಮಹಾ ಜಗದ್ಗುರುವಾಗಿ ತಮ್ಮನ್ನ ತಾವ ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡು ಹೋಗಿರುವಂತಹ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಅಡಿದಾಮರೆಗಳ ಅನಂತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈಗಿನ ಗದಗಿನ ಪೀಠದ ಜಗದ್ಗುರುಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ, ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಹರಳಿಯ ಸ್ಮಾರಕ ಪ್ರೌಢಶಾಲೆಯ
ಎಲ್ಲ ಗುರುವೃಂದರಲ್ಲಿ ಶರಣಾರ್ಥಿಗಳೇನು ಹೇಳಿ ಎಲ್ಲ ನೆರೆದಿರುವಂತಹ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಮತ್ತು ಮಕ್ಕಳು ನಿಮ್ಮೆಲ್ಲರಂತಹ ಆತ್ಮಕ್ಕೆ ಶರಣು ಶಿವಶರಣಾರ್ಥಿಗಳು. ಇದನ್ನು ಸ್ವಲ್ಪ ಬಂದ್ ಮಾಡ್ಕೊಂಡು ಇವತ್ತ ಈ ಕಾರ್ಯಕ್ರಮಕ್ಕೆ ಆನಂದ ದೇವರು ಬರಬೇಕಾಗಿತ್ತು. ಅನಿವಾರ್ಯವಾಗಿ ನಾವು ಬರೋದಾಗ್ತದೆ. ನಮ್ಮದು ಇವತ್ತು ಹಾವೇರಿ ಒಳಗೆ ಒಂದು ಮೀಟಿಂಗ್ ಇತ್ತು. ಆದ್ರೆ ಆನಂದ್ ದೇವ್ರ ಫೋನ್ ಹಚ್ಚಿ ಭಾಳ ಒತ್ತಾಯ ಮಾಡಿದ್ರು, ನೀವು ಹೋಗಬೇಕು. ನಾವು ಮೊನ್ನೆ ಒಂದು ಕಾರ್ಯಕ್ರಮ ತಪ್ಪಿಸಿದ್ದೇವೆ ಚಿಕ್ಕಪಡಿಸಲಿಗೆ. ನಮ್ಮ ಆರೋಗ್ಯದ ವ್ಯತ್ಯಾಸ ಆಗಿ ಬಹಳ ದೂರ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ ಹಿಡಿದು ಒಂದು 700 ಕಿಲೋಮೀಟರ್ ಆಗ್ತಿತ್ತು. ಬರೋಕ್ಕಾಗದ ಕಾರಣದಿಂದ ಈ ಕಡೆ ಒಂದಿಟ್ಟು ಸಮಾಧಾನ ಮಾಡೋದಾಗತ್ತಿ, ಹೋದಂಗೂ ಆಕತಿ, ಕಾರ್ಯಕ್ರಮ ಮಾಡಿದಂಗೂ ಆಕತಿ ಅನ್ನೋ ಕಾರಣಕ್ಕೆ ನಮ್ಮ ಈ ಗ್ರಾಮಕ್ಕೆ ಬಂದೆವು. ಚಿಕ್ಕಪಡಸಲಿಗೆ ಅಂತಂದ್ರೆ ಬರೀ ಭಕ್ತಿಯ ಊರಲ್ಲ, ಇದೊಂದು ಶಿಕ್ಷಣದ ಕೊಡುಗೆಯನ್ನು ಕೊಟ್ಟಂತಹ ಶಕ್ತಿಯ ಊರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ತಮಗೆಲ್ಲರಿಗೂ ಹೇಳ್ತೀನಿ. ಬಹಳ ಖುಷಿ ಅನ್ಸುತ್ತೆ. ಈಗಿನ ದಿನಮಾನದೊಳಗೆ ಉಂಡಂತಹ ಅನ್ನ ಕೊಟ್ಟವ್ರನ್ನ ಮರೆಯುವಂತಹ ದಿನ, ನಮಗ ಹೆಣ್ಣು ಕೊಟ್ಟರೆ ಮರೆಯುವಂತಹ ದಿನ, ಇನ್ನು ಮಣ್ಣು ಕೊಟ್ಟರು ಮರೆಯುವಂತಹ ದಿನ, ಏನ್ ಕೊಟ್ಟರು ಮರೆತ ಬಿಡ್ತದ್ರಿ ಸಮಾಜ. ಈಗಿನ ಸಮಾಜ ಹೆಂಗೈತೆ ಅಂತಂದ್ರೆ ನೀವು ಬೇಕಾದ್ಕೊಂಡ್ರಿ ಕೊಟ್ಟಂತವ ಇಂಥದ್ದು ಕೊಟ್ಟಿರ್ತಾನ ಅಂತೇಳಿ ಅನ್ನೋ ಸಮಾಜದೊಳಗ ಇವತ್ತ ನಿಮಗೆಲ್ಲ ಎಟ್ರಿ ವಯಸ್ಸು ಒಂದು 35 ಆಗಿರ್ಬೋದ. ಎಲ್ಲರಿಗೆ ಮಕ್ಕಳು ಇರ್ತಾವಲ್ಲ, ಇಷ್ಟ ಜನಕ್ಕೆ ಮಕ್ಕಳದಾವು, ಹೆಂಡತಿ ಮದುವೆ ಗಿರಿ ಎಲ್ಲಾರು ಆಗಿರಿ. ನೀವೆಲ್ಲ ಇಟ್ಟೆಲ್ಲ ಆದ್ರೂ ನಮ್ಮ ಸಂಸಾರ, ನಮ್ಮ ಮಕ್ಕಳು, ನಮ್ಮ ಜಂಜಾಟದ ಮಧ್ಯದೊಳಗ ಏನು ಇಲ್ಲಪ್ಪ, ನಾ ಎಷ್ಟು ಉದ್ಧಾರ ಆಗಿ ತಿಂಗಳಿಗೆ 10,000 20,000 ದುಡಿಯಾಕತ್ತೀನಿ, ಒಂದಿಟ್ಟು ಅನ್ನ ಉಣ್ಣಾಕತ್ತೀನಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಗುರುಗಳು ಅಂತ ನೆನಪಿಟ್ಟಿರಲ್ಲ. ನಿಜವಾಗ್ಲೂ ನೀವು ಬಹಳ ದೊಡ್ಡವರು. ಯಾಕಂದ್ರೆ ಒಂದು ಮಾತೈತಿ, ಮಮ ಭಕ್ತ ಮಮ ಅಧಿಕ ಅಂತ ಹೇಳಿ. ಅಂದ್ರೆ ಪರಮಾತ್ಮನಿಗಿಂತಲೂ ಯಾರು ದೊಡ್ಡವರು ಅಂದ್ರೆ ಪರಮಾತ್ಮ ಮುಂದ್ಬಿಟ್ಟು ಬಸವನ ಬಹಳ ದೊಡ್ಡವ. ಮತ್ತೆ ಶಿಕ್ಷಕರಿಗಿಂತಲೂ ಯಾರು ದೊಡ್ಡವರು ಅಂದ್ರೆ ಶಿಕ್ಷಕರಿಗಿಂತ ವಿದ್ಯಾರ್ಥಿಗಳು ದೊಡ್ಡವರು. ಯಾಕಂದ್ರೆ ಶಿಕ್ಷಕರು ದೊಡ್ಡವರು ಆಗ್ಬೇಕಾಗಿತ್ತಂದ್ರೆ ವಿದ್ಯಾರ್ಥಿಗಳು ಚಲೋತಂಗ ಓದು ಒಂದು ಹುದ್ದೆಯನ್ನು ಹಿಡಿದ್ರಪ್ಪ ಅಂತಂದ್ರೆ ನನ್ನ ಗುರುಗಳು ಅಂತೇಳಿ ಒಂದೇ ಸಲ ಕೈ ಮಾಡಿ ತೋರಿಸಿದ್ರೆ ಸಾಕು, ಅದು ಅನ್ಕೋತಾರ ನಮ್ಮ ಗುರುಗಳು ಸಾರ್ಥಕ ಅಂತೇಳಿ. ಹೌದಲ್ರಿ? ಅದಕ್ಕೆ ಇಷ್ಟ ಅರ್ಥ ಮಾಡಿಕೊಡ್ರಿ, ಗುರು ಅನ್ನೋದು ಬಹಳ ಮುಖ್ಯ. ಹೆಂಗಪ್ಪ ಅಂತಂದ್ರೆ ಇಲ್ಲೊಂದು ಹೂವಿನ ಹಾರ ಐತಿ. ಈ ಹೂವಿನ ಹಾರ ಐತಿಲ್ರಿ, ಆ ಎಲ್ಲ ಹೂ ಬಿಚ್ಚಿಟ್ರ 1 kg ಅಂತ ಕೊಡ್ತಾರ್ರಿ, ಒಂದು 300 ರೂಪಾಯಿ 400 ರೂಪಾಯಿ ಕೊಡ್ತಾರ. ಹೌದು, ಆ ಹೂವ ಬಿಚ್ಚಿಟ್ರ ಅದ ಈ ಹೂವ ತೆಗೆದ್ರೆ ಬಾಳ ಅಂದ್ರೆ ನೀವು ಎಟ್ಟದ 10 ರೂಪಾಯಿಗೆ ಆ ಹೂವ ತಗೊಂಡ್ಬರ್ತೀವಿ. ಅದ ಹೂವಕ್ಕ ದಾರ ಸೂಜಿ ಹಾಕಿ ಆ ದಾರ ಪೋಣಿಸ್ ಈಗ ಆ ಹೂವಿಗೆ ಆ ಹಾರಕ್ಕೆ ಎಷ್ಟು ಕಿಮ್ಮತ್ ಬಂದೈತಿ? ಎಷ್ಟು ಕಿಮ್ಮತ್ ಬಂದೈತ್ರಿ? 100 ರೂಪಾಯಿ ಕಿಮ್ಮತ್ ಬಂದೈತಿ. ಆ ಹಾರಕ್ಕೆ 100 ರೂಪಾಯಿ ಕಿಮ್ಮತ್. ಅದ ಆ ಹೂವ ಬಿಚ್ಚಿಟ್ರ 10 ರೂಪಾಯಿ ಕಿಮ್ಮತ್ ಐತಿ. ನೋಡ್ರಿ, ಇದರ ಅರ್ಥ ಇಷ್ಟ, ಈ ಎಲ್ಲ ಹೂ ಅದಾವಲ್ಲ ನಿಮ್ ಬದುಕಿದ್ದಂಗೆ. ಆ ಬದುಕನ್ನ ಗುರುಗಳು ದಾರ ತಗೊಂಡು ಕೋನಿಸಿ ಒಂದು ಹಾರ ಮಾಡಿ ಇದಕ್ಕೆ 10 ರೂಪಾಯಿ ಇರುವಂತಹ ಬದುಕಿನ ಕಿಮ್ಮತ್ತನ್ನ 100 ರೂಪಾಯಿಗೊಳಿಸಿರುವಂತಹ ಶಕ್ತಿ ಶ್ರೇಯಸ್ಸು ಅದು ಗುರುಗಳಿಗೆ ಸಲ್ತದೆ. ಗುರು ಎದಕ್ಕೆ ಬೇಕು ಅಂತಂದ್ರೆ ನೋಡ್ರಿ, ಒಂದು ಹೂವಿನ ಹಾರಕ್ಕ ಆಧಾರ ಒಳಗಿನ ದಾರ, ಒಂದು ಹೂವಿನ ಹಾರಕ್ಕ ಆಧಾರ ಹೂವಿನ ಹಾರದೊಳಗಿರುವ ದಾರ. ಹಂಗ ನಮ್ಮ ಬದುಕಿನ ಶಿಕ್ಷಣಕ್ಕ ಏಳಿಗೆಗೆ ದಾರ ಮೂಲಾಧಾರ ಯಾರಂದ್ರ ಅದು ಗುರು ಮಾತ್ರ ಸಾಧ್ಯ. ಇದನ್ನ ಅರ್ಥ ಮಾಡ್ಕೊಡು. ನೋಡ್ರಿ, ಈ ಬಟ್ಟಿ ಎಟ್ಟೈತಿ, ಈ ಬಟ್ಟಿ ಕಿಮ್ಮತ್ ಎಟ್ಟೈತಿ ಗೊತ್ತಾನ? ಈ ಬಟ್ಟಿ ಕಿಮ್ಮತ್ ಎಟ್ಟೈತಿ? ನಾ ತಗೊಂಡಾಗ ಮೆಟ್ರಿಗೆ ಎಟ್ರಿ 120 130 ರೂಪಾಯಿ. ಈಗ ಇದನ್ನ ಹೊಲಸಿನ ಹೊಲದೈತಲ್ಲ, ಇದಕ್ಕೊಂದು ಸಂಸ್ಕಾರ ಬಂದೈತಿ. ಇದಕ್ಕೆ ಎಟ್ರಿ 1,000 ರೂಪಾಯಿ. ಇದು ಹಾಕೊಂಡಿರು ಬಟ್ಟೆ. ಮೊದಲಿನ ಪೀಸ್ ಆಗಿತ್ತು ಬರೀ 300 ರೂಪಾಯಿ ಕಿಮ್ಮತ್, ಆದ್ರೆ ಈಗ ಹೊಲದ ಮ್ಯಾಗ 1000 ರೂಪಾಯಿ ಕಿಮ್ಮತ್. ನೋಡ್ರಿ, ಅವತ್ತೇನ ಈ ಬಟ್ಟಿ ಈ ಸೂಜಿ ನನ್ನ ಚುಚ್ಚಾಕತ್ತೈತಿ, ಈ ದಾರ ನನಗೆ ಚುಚ್ಚಾಕತ್ತೈತಿ ಅಂತೇಳಿ ಬ್ಯಾಡ ಅಂದಿತ್ತಂದ್ರ ಅದ್ರ ಕಿಮ್ಮತ್ 120 ರೂಪಾಯಿ ಅಟ್ಟ ಇರ್ತಿತ್ತು, ಇಲ್ಲ ಬಸಿ ಬಟ್ಟೆ ಹಾಕಿತ್ತು. ಅವತ್ತ ಆ ಸೂಜಿ ಅದನ್ನ ಚುಚ್ಚಿಸ್ಕೊಂಡು ದಾರ ಹಾಕಿಸ್ಕೊಂಡು ಇವತ್ತೊಂದು ಬಟ್ಟೆಯಾಗಿ 1,000 ರೂಪಾಯಿ ಕಿಮ್ಮತ್ ಬಂದೈತಂದ್ರ ಆ ಸೂಜಿ ಆ ದಾರ ಕೊಟ್ಟಂತಹ ಸಂಸ್ಕಾರ. ಹಂಗ ನಮ್ಮ ಬದುಕನ್ನುವಂತಹ ಬಟ್ಟಿಗೆ ಕಿಮ್ಮತ್ತನ್ನ, ಒಂದು ಶಿಕ್ಷಣವನ್ನ, ಒಂದು ಸಂಸ್ಕಾರವನ್ನ, ಒಂದು ಉದ್ಯೋಗವನ್ನ, ಒಂದು ವ್ಯವಹಾರವನ್ನ, ಒಂದು ಕಾಯಕವನ್ನ ಕೊಟ್ಟಂತಹ ಕೆಲಸ ಶ್ರೇಯಸ್ಸು ಅದು ನಮ್ಮ ಗೊತ್ತಿರುವಂತಹ ಗುರುಗಳಿಗೆ ಸಲ್ತದ. ನಾನು ಒಬ್ಬ ವಿದ್ಯಾರ್ಥಿನಿ, ನಾನೇನು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಈಗೂ ಕಲಿಯಾಕತ್ತೀನಿ, MA ಸೋಸಿಯಾಲಜಿ ಒಳಗೆ ವರ್ಕ್ ಮಾಡಕತ್ತೀನಿ. ನಾನು ಒಬ್ಬ ವಿದ್ಯಾರ್ಥಿಯಾಗಿ ಹೇಳ್ತೀನಿ, ಗುರು ಅಂತಂದ್ರೆ ಸುಮ್ಮನೆ ಸಾಮಾನ್ಯ ಪದ ಅಲ್ಲ. ಒಂದು
ನಮ್ಮ ಹಳೆ ಕತೆ ನಿಮಗೆ ಇಷ್ಟ ಆಗ್ಬೋದು ಆಗ್ಲಿಕ್ಕಿಲ್ಲ ನಾ ಹೇಳ್ತೀನಿ ಎಷ್ಟು ಚಂದ ಐತದೆ. ಸಣ್ಣ ಕೂಸಿತ್ತು ಕೂಸಿತ್ತು ಬೆಳಿಗ್ಗೆ ಎದ್ದು ಗುಳೆನ ಅದು ಎದ್ದು ಹಾಸಿಗೆ ಬಿಟ್ಟು ಹೊರಗೆ ಬರೋಣ ಮೊದಲು ಏನ್ ಮಾಡ್ತದ್ರಿ ಒಂದ ಮಾಡ್ತೈತಿ, ಆಮೇಲೆ ಎಡ ಮಾಡ್ತೈತಿ, ಒಂದ ಎಡ ಕೂಡಿ ಮೂರ ಮಾಡ್ತೈತಿ, ಮೂರ ಮಾಡಿ ಮೈ ತುಂಬಾ ಹಚ್ಕೊಳ್ತೈತಿ. ಮೈ ತುಂಬಾ ಹಚ್ಕೊಳ್ಳೋಣ ಅಪ್ಪ ಬೆಡ್ರೂಮ್ ಇಂದ ಹೊರಗೆ ಬರೋಣ ಅಪ್ಪ ಅಂತೇಳಿ ಹೊರಡ್ತದ. ಹೋಗೋ ತಡ ಇಲ್ಲ, ಹೊರಸ ದೋಸರಿ ಅಪ್ಪ ಅಂದ. ಹೌದಲ್ಲ ನೀವು ಅಂತೀರಿ ನಾವು ದೋಸರಿ ಅಂದ. ಅವಾಗ ಎಲ್ಲದಿ ಒಳಗ ಅವು ಅಡಿಗೆ ಮಾಡಾಕ ಸೀದಾ ಬರ್ತೈತಿ. ನೋಡ್ತಾಳ, ಅಯ್ಯ ನನ್ನ ಬಂಗಾರ ಗಿಡ್ಡಿನ ಇರ್ತದ. ಬಂಗಾರ ಗಿಡ್ಡಿ ಸೀದಾ ಹೋಗಿ ಬಚ್ಚಲ್ನಾಗಿಟ್ಟು ಸೀದಾ ಜಳಕ ಮಾಡಿಸಿ ಪೌಡರ್ ಹಚ್ಚಿ ಆಮೇಲೆ ಬೊಟ್ಟೆ ಮಾಡೋದ ಚಲೋ ಬಟ್ಟಿ ಹಾಕಿ ರೆಡಿ ಮಾಡಿ ಕುಂಡ್ರಿಸಿದ್ದ. ಅಪ್ಪ ಹೊರಗಿಂದ ಬಂದ. ಅವಾಗ ಬಾರ 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 ಮಗನ ಅಂದ. ಅವಾಗ ಬೇರೆ ಆಗಿದ್ದ ಮಗ ಚಲೋನ ಇದ್ದಿಲ್ಲ ಅವಾಗ ಮಗ ಈಗನೂ ಮಗನ. ಆದ್ರೆ ನೋಡ್ರಿ, ನಾವು ಹೊಲಸಾಗಿರುವುದನ್ನ ನಮ್ಮನ್ನ ಸ್ವಚ್ಛ ಮಾಡಿ ತಾಯಿ ಹೆಂಗ ಸುಂದರಗೊಳಿಸಿದ ಮ್ಯಾಗ ಅಪ್ಪ ನಮ್ಮನ್ನ ಕರ್ಕೊಳ್ತಾನೋ ಹಂಗ ನೀವು ಹೆಂಗೋ ಇರೋರ್ನ ಉಡಾನ್ರನ್ನ ಅವ್ರನ್ನ ಇವ್ರನ್ನ ಕರ್ಕೊಂಡು ಬಂದು ಶಿಕ್ಷಣ ತುಂಬಿ ಕಲ್ಲಿದ್ದನ್ನ ಮೂರ್ತಿ ಮಾಡಿ ಎಲ್ಲಾ ತೆಗೆದ ಮೇಲೆ ಸರ್ಕಾರ ನೌಕರಿಗಳು ದೇವರಿದ್ದಾಗ ಬರಿಪ್ಪ ಅಂತ ಕರಿತಾವ. ಹೌದಲ್ರಿ? ಹಿಂಗ ನಮ್ಮನ್ನ ಉದ್ಧಾರ ಮಾಡುವಂತಹ ಕೆಲಸವನ್ನ ಅದು ಗುರುಗಳು ಮಾಡ್ತಾರ. ಅದ್ರ ತಪ್ಪಾಗ್ಲಿಕ್ಕಿಲ್ಲ. ಅದು ಬಹಳ ಕಷ್ಟ ಐತ್ರಿ. ಈಗಿನ ಕೆಲಸ ಹೆಂಗೈತಂದ್ರ ಅವಾಗ ಮಾತೈತೆ, ನಮ್ಮ ಅಲ್ಲಂಪುರಗಳು ಹೇಳ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪಾರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ನೋಡ್ರಿ, ಅವಾಗ ಹೆಂಗಿತ್ತು, ಅವಾಗ ಬಡದು ಕಲಿಸಿದ್ರೆ ನಮಗೂ ಬಡದು ಕಲಿಸ್ಯಾರ. ಹೌದಲ್ರಿ? ಬಡಸ್ಕೊಂಡ್ರಿ, ನಾವು ಬಡಸ್ಕೊಂಡಿ, ನೀವು ಬಡಸ್ಕೊಂಡ್ರಿ. ಬಡದಲ್ಲೇನೆ ಇವತ್ತೆಲ್ಲ ಚಲೋ ಮೂರ್ತಿಗಳಾಗಿ. ಆದ್ರೆ ಈಗಿನ ಕಾಲಿಂಗ ಬೈದ್ರು ಸಮಸ್ಯೆ, ಬಡದ್ರು ಸಮಸ್ಯೆ, ಓದಪ್ಪ ಅಂತೇಳಿ ಒತ್ತಾಯ ಮಾಡಿದ್ರು ಸಮಸ್ಯೆ. ಹೆಂಗಾಗೈತಂದ್ರೆ ಎಲ್ಲಾ ಶಿಕ್ಷಕರು ಇದ್ರಾಗ ಒಂದಿಷ್ಟು ಅದ್ರಿ ನೀವು. ಹೆಂಗಾಗೈತಂದ್ರೆ ಬಯ್ಯಾಂಗೂ ಇಲ್ಲ, ಬಡಿಯಾಂಗೂ ಇಲ್ಲ, ಒತ್ತಾಯ ಮಾಡಪ್ಪ ಹಂಗ ಉಣ್ಣ ತಿನ್ನ ಹೆಂಗ ಮಕ್ಕಳಿಗೆ ಮುದ್ದು ಮಾಡಿ ಕಲಿಸ್ಬೇಕಲ್ಲ ಹಂಗ ಕಲಿಸ್ಬೇಕು. ಅವ ಆಟ ಮಾಡಿದ್ರೆ ನಮಗ್ ಬೈಯೋದು ಕೂಡ. ಇಂಥ ಪರಿಸ್ಥಿತಿ ಬಂದೈತಿ. ಶಿಕ್ಷಕರು ಅಂತಂದ್ರೆ ಸಾಮಾನ್ಯ ಅಲ್ಲ. ನೋಡ್ರಿ, ಪೊಲೀಸರು ಇಲ್ಲ ಅಂತಂದ್ರೆ ರಕ್ಷಣೆ ನಮ್ಮ ದೇಶಕ್ಕಿಲ್ಲ. ಪೊಲೀಸರು ಇಲ್ಲ ಅಂತಂದ್ರೆ ರಕ್ಷಣೆ ನಮ್ಮ ದೇಶಕ್ಕಿಲ್ಲ. ಕೇಸ್ಗಳು ನಡಿಬೇಕಾಗಿತ್ತು ಅಂತಂದ್ರೆ ವಕೀಲರು ಬಹಳ ಮುಖ್ಯ ಆಗ್ತದ. ಒಬ್ಬ ಪೇಷಂಟ್ ಹೊಳ್ಳಿ ನಿರುದ್ಯೋಗಿ ಆರೋಗ್ಯವನ್ನ ಪಡ್ಕೊಳ್ಬೇಕಾಗಿತ್ತಂದ್ರೆ ಡಾಕ್ಟರ್ ಬೇಕು. ಹಂಗ ನೋಡ್ರಿ, ಇವರೆಲ್ಲರೂ ಬೇಕಾಗಿತ್ತಂದ್ರೆ ಮೊದಲು ಗುರುಗಳು ಬೇಕು. ಇವರೆಲ್ಲರೂ ಬೇಕಾಗಿತ್ತಂದ್ರೆ ಮೊದಲು ಗುರುಗಳ ಇಲ್ಲ ಅಂದ್ರೆ ಡಾಕ್ಟರ್ ಎಲ್ಲಿ, ಪೊಲೀಸ್ ಎಲ್ಲಿ, ವಕೀಲಲ್ಲಿ. ಅದಕ್ಕೆ ಒಬ್ಬ ಗುರು ಸಮಾಜಕ್ಕೆ ಏನನ್ನ ಕೊಡಬಲ್ಲ ಅನ್ನೋದಕ್ಕೆ ಇಲ್ಲೆಲ್ಲ ಬಹಳ ಜನ ಮಿಲಿಟರಿ ಅವ್ರು ಕೂತೀರಿ, ಪೊಲೀಸರು ಕೂತೀರಿ, ಡಾಕ್ಟರ್ ಕೂತೀರಿ, ಎಲ್ಲರೂ ಕೂತೀರಿ. ನೋಡ್ರಿ, ಒಂದು ಶಕ್ತಿ ನಮ್ಮನ್ನ ಕಾಪಾಡುವಂಥದ್ದು ಅದು ಗುರು ಮಾತ್ರ ಅನ್ನೋದನ್ನ ಅದಕ್ಕೆ ಹೇಳ್ತಾರೆ ಗೊತ್ತಂದ್ರಿ, ಹರ ಮುಣಿದರೆ ಗುರು ಕಾಯವ, ಗುರು ಮುಣಿದರೆ ಹರ ಕಾಯಲಾರ ಐತದ ಮಾತ್ರ. ಗುರು ಅಂತಂದ್ರೆ ನಾವು ಕಾಯಿ ಬಟ್ಟೆ ಹಾಕೊಂಡವ್ರಷ್ಟೇ ಗುರು ಅನ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದಿಷ್ಟು ಜನಗೊಳಗ ತಾಯಿನ ಗುರು ಆಗಿರ್ತಾಳ, ಒಂದಿಷ್ಟು ಜನಗಳ ಬದುಕಿನೊಳಗ ಒಬ್ಬ ತಮ್ಮ ಗುರು ಆಗಿರ್ತಾನ, ಒಂದಿಷ್ಟು ಜನದ ಬದುಕಿನೊಳಗ ಒಬ್ಬ ಅಣ್ಣ ಗುರು ಆಗಿರ್ತಾನ. ಹಿಂಗ ಬಹಳ ಜನ ಬದುಕಿನೊಳಗ ಬಹಳ ಜನ ಗುರು ಆಗಿರ್ತಾರ. ಆದ್ರೆ ನಮಗ ಶಿಕ್ಷಣವನ್ನ ಕೊಟ್ಟು ನಮ್ಮನ್ನ ಮೂರ್ತಿಯನ್ನಾಗಿ ಮಾಡ್ಯಾರಲ್ಲ, ಈ ಎಲ್ಲ ಗುರುಗಳಿಗೆ ನೀವೆಲ್ಲ ಒಂದ್ಸಲ ಕೈಗಳನ್ನ ಮೇಲೆತ್ತಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಕೈಗಳನ್ನ ಮೇಲೆತ್ತಿ ಎಲ್ಲರಿಗೂ ನೀವಿಷ್ಟೇ ಬೇಡ್ಕೊಳ್ಳೋದು. ನಮ್ಮಿಂದ ನಿಮ್ಗೆ ನೀವೇನು ಕೊಡಕ್ ಸಾಧ್ಯನೇ ಇಲ್ಲ. ನೀವೇನು ಬಹಳ ಅಂದ್ರೆ ಸನ್ಮಾನ ಮಾಡ್ಬೋದು, ಏನು ಮಾಡ್ಬೋದು, ಇವೆಲ್ಲ ಏನಂದ್ರೆ ನೀವು ಅವ್ರು ಕೊಟ್ಟಿದ್ದ ನೀವು ಹೊಳಿ ಕೊಡಾಕತ್ತೀರಿ. ಏನ್ ಕೊಟ್ರೆ ಏನೈತಿ? ನೀವು ಈಗ ಅವ್ರಿಗೆ ಶಿಕ್ಷಣ ಕೊಟ್ಟಾರಂತೇಳಿ ನೀವು ದುಡಿಯಾಕತ್ತೀರಿ. ನೀವು ದುಡಿದಿದ್ದು ನಿಮ್ಮ ಹತ್ರ ಬರಾಕತ್ತಂದ್ರೆ ಅವರಿಂದನೇ ಕಾರಣ ಅದು. ಅದಕ್ಕೆ ಅವ್ರಿಗೆ ನಾವೇನ್ ಕೊಡೋದಿಲ್ಲ, ಪ್ರೀತಿ, ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು. ನಮ್ಮ ಗುರುಗಳು ಶತಾಯುಷ್ಯಗಳಾಗ್ಲಿ, ಆರೋಗ್ಯದಿಂದ ಸಂಪನ್ನರಾಗ್ಲಿ ಅಂತಾನೆ ಬೇಡ್ಕೊಳ್ಳೋದು, ಮತ್ತೇನಿಲ್ಲ ಅನ್ನುವಂತ ಮಾತನ್ನ ಹೇಳಿ ಎಲ್ಲ ಸ್ನೇಹ ಸಮ್ಮೇಳನ ಮಾಡಿದ್ರು. ಬಹಳ ಖುಷಿ ಆಗ್ತದೆ. ಅದ ಕಡೆ ಅವ್ರ ಮಾತೈತಿ ಏನಂತ, ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ, ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ, ದೀಪ ಇಲ್ಲದ ಮನೆಯು ಅದು ಹಾಡು ಗವಿ, ಜ್ಯೋತಿ ಇಲ್ಲದ ಮನೆಯು ಅದು ಹಾಡು ಗವಿ. ನೋಡ್ರಿ ಎಷ್ಟು ಮಾತು. ಪ್ರೀತಿ ಇಲ್ಲ ಅಂತಂದ್ರೆ, ಪ್ರೀತಿ ಇಲ್ಲ ಅಂದ್ರೆ ಅದು
ಬದುಕಾಗ್ತದಲ್ಲ ಹೆಂಗ ಆಗ್ತದ ಅಂತಂದ್ರೆ ಒಂದು ಕೋಟಿ ರೂಪಾಯಿ ಮನಿ ಕಟ್ಟಿಸಿ 1 ಕೋಟಿ ರೂಪಾಯಿ ಮನಿ ಕಟ್ಟಿಸಿ ಅಲ್ಲಿ ಲೈಟ್ ಹತ್ತಲಿಲ್ಲ ಅಂದ್ರೆ ಒಂದು ದೀಪ ಹಚ್ಚಲಿಲ್ಲ ಅಂದ್ರೆ ಎದಕ್ಕೆ ಉಪಯೋಗ? 1 ಕೋಟಿ ರೂಪಾಯಿ ಮನಿ ಕಟ್ಸ್ಯಾನಪ್ಪ ಅಂತಂದ್ರೆ ಅದಕ್ಕೆ ಒಂದಿಷ್ಟ ಏನು ಜ್ಯೋತಿ ಹಚ್ಚಬೇಕು ಇಲ್ಲ ಲೈಟ್ ಹಚ್ಚಬೇಕು ಅಂದಾಗ ಮನಿ ಒಳಗಿಂದ ಕಾಣುತ್ತದ. ಹಂಗ ಈ ಬದುಕು ಬಹಳ ಚಂದ ಆಗಬೇಕು, ಈ ಬದುಕು ಬಹಳ ಚಲೋ ಇರಬೇಕು ಅಂತೇಳಿ ಆಗಿತ್ತಪ್ಪ ಅಂತಂದ್ರ ನಮ್ಮೊಳಗ ಜ್ಞಾನ ಅನ್ನುವಂತಹ ಜ್ಯೋತಿ ಹತ್ತಬೇಕು, ಪ್ರೀತಿ ಅನ್ನುವಂತಹ ಜ್ಯೋತಿ ಹತ್ತಿದಾಗ ಈ ಬದುಕಿಗೂ ಕೂಡ ಕಿಮ್ಮತ್ತು ಬರೆದುತನದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕನ್ನುವಂತಹ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಸಮಯದ ಅಭಾವ, ನಾ ಮತ್ತೆ ಬೇರೆ ಕಡೆ ಹೋಗುವುದರಿಂದ ನನಗೆ ಬೇರೆ ಕಾರ್ಯಕ್ರಮ ಐತಿ ಜಮಖಂಡಿ ಒಳಗ. ಇನ್ನೊಂದು ಮಾತನ್ನ ಹೇಳಿ ಮುಗಿಸಿ ಹೋಗ್ಬಿಡ್ತೀನಿ. ಒಬ್ಬ ಮುಗ್ಧ ಭಕ್ತ ಬೆಳಿಗ್ಗೆ 3 ಗಂಟೆಗೆ ಎದ್ದು ಒಂದು ಹೂವು ಕಿತ್ಕೊಂಡ್ಬಂದ, ಒಂದು ಹೂವು ಕಿತ್ಕೊಂಡು ಎದ್ದ ಆ ದೇವ್ರ ಕೊಲೆಗಿಟ್ಟ ಹೂವಿನ ಮಗ್ಗ ಕಿತ್ಕೊಂಡು ಬಂದ ಮಗ್ಗ ಆ ದೇವ್ರ ಕೊಲೆಗಿಟ್ಟ ಇಟ್ಟು ಜಪ ಮಾಡಕತ್ತೀವ. ಏನಂತ? ಹೂವು ಅರಳಲಿ, ಹೂವು ಅರಳಲಿ, ಹೂವು ಅರಳಲಿ, ಅರಳಲಿ ಅರಳಲಿ ಅಂತೇಳಿ ಜಪ ಮಾಡಿದ. 3 ಹೋಗಿ 4 ಆತ್, 4 ಹೋಗಿ 5 ಆತ್, 5 ಹೋಗಿ 6 ಆತ್. 6 ಆದ ಹೂವ ಮೊಗ್ಗ ತಲೆ ಬಿಡ್ಕೋತಂತ. ತಮ್ಮ ಇನ್ನೂ 4 ತಾಸು ಇಟ್ಟು ನಾನು ಜಪ ಮಾಡಿದ್ರು ನಾ ಅರಳುದಿಲ್ಲ, ಮತ್ತೆ ಏನ್ ಮಾಡ್ಬೇಕು ಹೇಳನ್ನ ನೋಡು, ನನ್ನ ಹೋಗಿ ಒಂದಿಷ್ಟು ಸೂರ್ಯನ ಕಿರಣ ಕಿಡಿ ಅರಳತೀನಿ ಆತು ಅಂತೇಳಿ ಆ ಮುಗ್ಧ ಭಕ್ತ ಹೋಗಿ ಸೂರ್ಯನ ಕಿರಣ ಹಿಡಿದ ತಕ್ಷಣ ಆ ಸೂರ್ಯನ ಕಿರಣ ಅದರ ಮ್ಯಾಗ ಬಿದ್ದ ತಕ್ಷಣ ಆ ಮೊಗ್ಗ ಅರಳಣ ಅವಾಗ ಹೂಗಳು ಹಿಡಿದು ಅಂತ. ನೋಡಪ್ಪ, ನಾ ಅರಳಬೇಕಾಗಿತ್ತಂದ್ರ ಸೂರ್ಯನ ಕಿರಣ ಬೇಕು, ಹಂಗ ನೀನು ಅರಳಬೇಕಾಗಿತ್ತಂದ್ರ ಶ್ರೀ ಗುರುವಿನ ಅಂತಃಕರಣ ಬೇಕು ಅನ್ನುವಂತಹ ಮಾತನ್ನ ಅಲ್ಲಿ ಹೇಳ್ತಾರ. ಅನ್ನುವ ಹಾಗೆ ನಾವೆಲ್ಲರೂ ಇನ್ನು ನಿಮಗೂ ಕೂಡ ಆ ಗುರುಗಳ ಆಶೀರ್ವಾದ, ಆ ಬಸವಣ್ಣನ ಆಶೀರ್ವಾದ, ಜಗದ್ಗುರು ತೋಂಟದ ಜಗದ್ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅನ್ನುವಂತಹ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಿಸ್ತೇನೆ. ಶರಣಾರ್ಥಿ.
ಬದುಕು ಬದುಕಾಕತ್ತಾರ ಅನ್ನೋದು ಕಂಡಾಗ ನಮ್ಗೆ ಜೀವನ ಸಾರ್ಥಕ ಅನ್ಸುತ್ತೆ. ಅಲ್ಲಿ ಊರಾಗ ಅಲ್ಲೊಂದು ಇಲ್ಲೊಂದು ಒಂದೊಂದು ಬ್ಯಾಚ್ 1, 2, 3 ಬಾಟ್ಲಿ ಇರ್ತಾವೆ, ಅವುಗಳನ್ನು ಬಿಟ್ಟು ಬಿಡ್ರಿ. ಯಾಕಂದ್ರೆ ಎಲ್ಲರೂ ಬಾಟ್ಲಿ ಕಡೆ ಹೋಗ್ಬಿಡ್ರಿ. ನಾ ಹೇಳಿದ್ತಿದ್ದಲ್ಲ ನಿಮ್ಗೆ. ಸರಿ, ಈಗ ಹೇಳೋದೇನಂದ್ರೆ ನೀವು ಆ ಮಾರ್ಗಕ್ಕೆ ಹೋಗಕ್ಕೆ ಹೋಗ್ಬಿಡ್ರಿ. ಯಾರು ಹೋಗಿರಿ ಈಗೂ ಏನೋ ಕಾಲ ಮಿಂಚಿಲ್ಲ, ಈಗ 35 ಜಸ್ಟ್. ಹಾಗಾಗಿ ಈಗಲೂ ಕೂಡ ನಿಮ್ಗೆ ಅವಕಾಶ ಐತಿ. ಯಾಕಂದ್ರೆ ಆಯುಷ್ಯ ಸಿಗೋದಿಲ್ಲ. ಒಮ್ಮೆ ಕೆಡಿಸ್ಕೊಂಡ್ರೆ ಎಲ್ಲ ಮತ್ತೆ ರಿಪೇರಿ ಆಗೋದು ಬಹಳ ಕಷ್ಟ. ಸುಮ್ಮನೆ ಎಷ್ಟೋ ಆರೋಗ್ಯತೆ ಇದ್ದವರ ದಡದ್ರೆ ಎದ್ದು ಹೋಗ್ಬಿಡ್ತಾರೆ. ಅಂಥದ್ರಲ್ಲಿ ನಮಗೆ ನಾವೇ ಕೆಡಿಸ್ಕೊಂಡು ಹಪಾದಿಸೋದು, ಆಮೇಲೆ ಒದ್ದಾಡೋದು ಮಾಡೋದು ಬೇಡ. ದಯವಿಟ್ಟು ಎಲ್ಲರ ಆರೋಗ್ಯದ ಕಡೆಗೆ ಮೊತ್ತ ಮೊದಲು ಗಮನ ಕೊಡ್ರಿ. ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ಕುಟುಂಬದ ಕಡೆಗೆ ಗಮನ ಕೊಡ್ರಿ, ಮಕ್ಕಳ ಕಡೆಗೆ ಗಮನ ಕೊಡ್ರಿ. ಯಾಕಂದ್ರೆ ಮಕ್ಕಳು ಹೆಂಗೆ ಹೊಂಟವ ಅನ್ನೋದು ಗೊತ್ತೈತಿ ನಿಮ್ಗೆ. ನಾವು ಸಿಟಿ ಬಸ್ನಾಗ ಹೋಗುವಾಗ ನೋಡ್ರಿ, ಎಷ್ಟೋ ಮುದುಕರು ಎದ್ದು ನಿಂತಿರ್ತಾರ, ಎಷ್ಟೋ ಗರ್ಭಿಣಿ ಹೆಣ್ಮಕ್ಳು ಎದ್ದು ನಿಂತಿರ್ತಾರ, ಅಸಹಾಯಕರು ಎದ್ದು ನಿಂತಿರ್ತಾರ. ನಮ್ಮ ಶಾಲೆ ಹುಡುಗರು, ಕಾಲೇಜ್ ಹುಡುಗರು ಎಲ್ಲ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಕುಂತ್ಬಿಡ್ತಾವೆ ಸೀಟ್ ಹಿಡ್ಕೊಂಡು. ನಾವು ಏನು ಕಲಿಸಿ ಮಕ್ಕಳಿಗೆ ಅನ್ನಿಸ್ತಿರೋದು ನನಗೆ ಕೇಳ್ದು ಅನ್ನಿಸ್ತಾರೆ. ನಾವು ಮಕ್ಕಳಿಗೆ ಅಟ್ಲೀಸ್ಟ್ ಬರೀ ಅಸಹಾಯಕರಿಗೆ ನಾವು ಸೀಟ್ ಕೊಡೋದನ್ನು ಕಲಿಸಿಲ್ಲ ಅಂದ್ರೆ ಅದು ನಮ್ಮ ತಪ್ಪು ಅನ್ಸಕತ್ ಬಿಡೋದು ನಮ್ಗೆ ಈಗ. ಯಾಕ ಮಾನವೀಯತೆಯನ್ನು ಮೀರಿ ಮಕ್ಕಳು ಬೆಳೆಯಕತ್ತ. ಶಿಕ್ಷಣ ಮಾನವೀಯತೆಯನ್ನು ಮೀರಾಕತೈತಿ. ನಾವು ಶಿಕ್ಷಣವನ್ನು ಕಲಿಸೋ ನೆಪದೊಳಗೆ ಮಕ್ಕಳಿಗೆ ಮಾನವೀಯತೆಯನ್ನು ಕಲಿಸೋದೇ ಇಲ್ಲ. ಇದು ದೊಡ್ಡ ತಪ್ಪು. ಯಾಕ ನೀವು ಅಪ್ಪ ಅವ್ವ ಆಗಿರಿ. ಅಪ್ಪ ಅವ್ವ ಆದಾಗ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಮಾನವೀಯತೆಯನ್ನು ಕಲಿಸಿದ್ರೆ ಅಷ್ಟೇ ಅದಕ್ಕೊಂದು ಅರ್ಥ ಇರುತ್ತೆ. ನಿಮ್ಮ ಅಪ್ಪಗ ನಿಮ್ಮ ಅವ್ವಗೆ ಏನಾರ ಬೈದ್ರೂ ನೀವು ಹಲ್ಕಿಸ್ತೀರಿ ಅಂದ್ರೆ ಅದು ಯೂಸ್ಲೆಸ್. ನೀವು ಎಷ್ಟು ಕಲಿತರು, ಏನು ಮಾಡಿದ್ರು, ಎಷ್ಟು ಗಳಿಸಿದ್ರು ಏನೂ ಅರ್ಥ ಇಲ್ಲ. ನಮ್ಮ ಅಪ್ಪ ಅವನಿಗೆ ನಮ್ಮ ಮಕ್ಕಳೇ ಅತಿಥಾಗಿ ಮಾತಾಡಕತ್ತಿದ್ವು ಅಂದ್ರೆ ನಾವು ಏನು ಮಕ್ಕಳಿಗೆ ಕಲಿಸ್ಕೊಡ್ತೀವಿ ಹೇಳ್ರಿ? ಅಥವಾ ನಾವು ಮಕ್ಕಳಿದ್ರೆ ಅಪ್ಪ ಅವನು ನಾವು ಬೈಲಿಕ್ಕತ್ತೀವಿ ಅಂದ್ರೆ ಯಾವ ಅರ್ಥ ಇರೋದಿಲ್ಲ. ಇಲ್ಲಿ ಜನ್ಮ ಅನ್ನೋದು ಅದು ಬಹಳ ಪುಣ್ಯದ ಒಂದು ಫಲ. ಜನ್ಮ ತಾಳಿವೆ ಅಂದ್ರೆ ಅದಕ್ಕೆ ಅವರು ಕಾರಣ. ಮತ್ತು ನಾವು ಹುಟ್ಟಿಸಿರ್ತೀವಲ್ಲ ಅವರು ಮತ್ತು ನಮಗೆಲ್ಲ ಸರಿ ಹೋಗ್ಬೇಕು. ನಮ್ಗೆ ಈಗ ಅನ್ಸೋದಿಲ್ಲ. ನಾವು ಮುಪ್ಪಿನ ಕಾಲದಾಗ ಪೇಚಾಡಕತ್ತೀವಿ. ಅದಕ್ಕೆ ಮಕ್ಕಳನ್ನ ಶಿಕ್ಷಣ ಕಲಿಸ್ರಿ, ಎಲ್ಲ ಕಲಿಸ್ರಿ, ಆದರೆ ಜೊತೆಗೆ ಒಂದಿಷ್ಟು ಮಾನವೀಯತೆಯನ್ನು ಕಲಿಸ್ರಿ. ಅವ್ರಿಗೆ ಸರಿಯಾಗಿ ಹೆಂಗೆ ಮಾಡೋದು, ಹೆಂಗೆ ಹೋಗೋದು, ಅದಕ್ಕೆ ನೀವು ಸರಿ ಇರಬೇಕು. ನಮಗೆ ಕೊನೆಗೆ ನೌಕರಿ ಯಾಕೆ ಬೇಸರ ಆಗತ್ತಂದ್ರೆ ನಾವು ಕಲಿಸಿದ ವಿದ್ಯಾರ್ಥಿಗಳು ತಮ್ಮ ಮಕ್ಕಳ ಸಲುವಾಗಿ ಬಂದು ನಮ್ಮ ಕೂಡ ವಾಗ್ವಾದ ಮಾಡಾಕತ್ತಾರೆ. ಯಾಕಂದ್ರೆ ನಾವು ಕಲಿಸಿದ ಹುಡುಗರು ಅಪ್ಪ ಅವ್ವ ಆದರು, ಅವ್ರ ಮಕ್ಕಳು ನಮ್ಮ ಹೈಸ್ಕೂಲಿಗೆ ಬಂದರು, ಅವ್ರದ್ದು ಮಕ್ಕಳಿಗೆ ತಪ್ಪು ಹೇಳಿದ್ರು ಕೂಡ ಏನು ಹೇಳಿದ್ರು ಕೂಡ ನಾವು ಅವ್ರ ಅಪ್ಪಗಳು ಬರಾಕ್ತೀವಿ ಸಾಲಿ. ಸರಿ ಏನ್ರಿ ನಮ್ಮ ಹುಡುಗ ಹಿಂಗೆ ಮಾಡಿರಿ, ನಾವು ಕಲಿಸಿದ ಹುಡುಗ ಬಂದು ಇದರಿಂದ ಇದು ಈ ಬೆಳವಣಿಗೆ ಇದು ಸರಿಯಾದದ್ದಲ್ಲ. ನಾವು ನಮ್ಮ ಮಕ್ಕಳನ್ನು ಹದ್ದು ಬಸ್ತುನ ಇಟ್ಕೋಬೇಕು. ಅವ್ರಿಗೆ ಸರಿಯಾದ ಶಿಕ್ಷಣ ಕೊಡ್ರಿ, ಸರಿಯಾದ ಮಾನವೀಯತೆ ಕಲಿಸ್ರಿ. ಎಲ್ಲರೂ ಹೆಂಗಿರೋದಂದ್ರೆ ಒಂಥರ ಖುಷಿಯಿಂದ ಬದುಕೋದನ್ನ ಕಲಿಯೋ. ಈ ಕಲುಷಿತ ವಾತಾವರಣದಾಗ ಮಕ್ಕಳನ್ನ ಸರಿಯಾಗಿ ಬೆಳೆಸೋದು ದೇವಾಗ್ಬಿಟ್ಟೆ ಪಾಲಕರಿಗೆ. ನೀವು ಅವ್ರನ್ನ ಸರಿಯಾಗಿ ಕಲಸಕ್ಕಂತ ಹೊಂಡ್ರಿ ಅಂದ್ರೆ ಒಂಟಿ ಆಗ್ತಾವೆ. ಅವು ಒಂಟಿ ಮಕ್ಕಳಾಗ್ಬಿಡ್ತಾವೆ. ಯಾಕಂದ್ರೆ ಅವ್ರು ಪರಿಸರ ಬಂದುಕೊಳ್ಳೋದು, ಪರಿಸರ ಬಂದುಕೊಳ್ಳೋಕೆ ಹತ್ತಿದ್ರು ಅಂದ್ರೆ ದಾರಿ ಬಿಡ್ಬೋದು. ಇದು ಕವಲು ದಾರಿಯಲ್ಲಿ ನಮ್ಮ ಬದುಕು ನಡೆದಿರೋದ್ರಿಂದ ನಾವು ಅತ್ಯಂತ ಎತ್ತರಿಕೆಯಿಂದ ಹೆಜ್ಜೆಯನ್ನಿಟ್ಟು ನಮ್ಮ ಸಂತಾನವನ್ನು ಹಾಗೂ ನಮ್ಮ ಆರೋಗ್ಯವನ್ನು ಎರಡನ್ನೂ ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೈತಿ. ಭಾಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರಿ. ನೀವು ಎಷ್ಟು ಕಷ್ಟಪಟ್ಟಿರ್ತೀರಿ ನಮಗೂ ಅರ್ಥ ಆಗುತ್ತೆ, ನಮ್ಗೆ ಗೊತ್ತಿದೆ. ಯಾಕಂದ್ರೆ ಈಗಾಗಲೇ 4-5 ಬ್ಯಾಚ್ ಆಗ್ಯಾವಲ್ಲ, ಅವು ಬರೋದೆ ಅವನೇ ವಿಚಾರ ಮಾಡ್ರಿ. ಅದ್ರ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿರಲ್ಲ, ಅದಕ್ಕೆ ನಮಗೂ ಭಾಳ ಖುಷಿ ಐತಿ. ಈಗ ಗುರುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಯಾರ್ಯಾರು ಬ್ಯಾಚ್ನಾರ ಮಾಡೋರಿದ್ರಿ ಲಘು ಮಾಡ್ರಿ. ನಮ್ಗೆ ಅದ ವಿಷಯ ಅನ್ಸಾಕತ್ತೆ. ಎಲ್ಲಿ ಒಬ್ಬೊಬ್ಬರ ಕಳ್ಕೊಂತೀವಲ್ಲ ಈ ವೇದಿಕೆ ಮೇಲೆ ಅನ್ಸಾಕತ್ತೆ. ಈಗಾಗಲೇ ನಮ್ಮ ಗುರುಗಳ ಇಬ್ಬರು ಅನಾರೋಗ್ಯ ಮತ್ತೆ ದಿವಸ ಕಳೆದಂಗೆಲ್ಲ ಒಬ್ಬೊಬ್ಬರ ಕಡೆಗೆ ಆಗತ್ತಿದ್ರಂದ್ರೆ ನಾವು ಅವ್ರನ್ನ ನೋಡೋ ಭಾಗ್ಯ ತಪ್ಪು. ಅದಕ್ಕೆ ನೀವು ಯಾರದ್ರಿ, ನೀವು ಒಬ್ಬೊಬ್ಬರೇ ಒಂದೊಂದು ಕಾರ್ಯಕ್ರಮ ಮಾಡುವಷ್ಟು ಸಮರ್ಥರಿದ್ರಿ. ಈಗ ಲೇ ಅದು ಏಟ ಮಗ ನಾನು ಮಾಡೋಣ ಲೆಕ್ಕದಿರಿ, ಹೌದಲ್ಲ? ಅದಕ್ಕೆ ಏನು ಮಾಡ್ರಿ ಅಂದ್ರೆ ಈಗ ನಿಮ್ಗೆ ಸಾಧ್ಯ ಆಗೈತಿ ಮಾಡಿರಿ. ಬೇಕಂದ್ರೆ ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಮತ್ತೊಂದು ಮಾಡ್ರಿ, ಏನಾಗಂಗಿಲ್ಲ. 2ನೇ ಸಮ್ಮೇಳನ ಮಹಾ ಸಮ್ಮೇಳನ ಮಾಡೋದಪ್ಪ ಅವಾಗ, ಹೌದಲ್ಲ? 2ನೇ ಗುರುವಂದನ ಹಾಗೂ ಮಹಾ ಸಮ್ಮೇಳನ ಮಾಡೋದು
ಏನು ಯಾರು ಬೇಡ ಅಂತಾರನ ನಮ್ಮ ದೇಶ ಪರ್ಕೊಂಡ್ರೆ ಡಾಕ್ಟರ್ ಸಾಹೇಬ್ರನ್ನ ಹೇಳ್ಕೊಂಡು ನೀವು ಅದ್ರ ಜವಾಬ್ದಾರಿ ಬಿಡಿಸ್ರಿ ನಾವು ಸರ್ ಹಿಂಗ್ರಿ ನಾವು ಇನ್ನೊಂದು ಅಲ್ಲೇ ಗ್ರೌಂಡ್ನಾಗ ಮಾಡೋದು ಬರ್ರಿ. ಯಾಕಂದ್ರೆ ನಾವು ನೀವು ಕೊಡೋ ಚಾನ್ಸೇ ಇಲ್ಲ. ಹಿಂಗಿದ್ದಾಗ ಅಷ್ಟ ಕೊಡ್ತೀವಿ. ಯಾವ ಹುಡುಗರು ನನ್ನ ನೌಕರಿ ಮಾತಂತ ಬೇಡ ತಂದು ಕೊಟ್ಟಿಲ್ಲ. ಯಾರೋ ನನ್ನ ಲಗ್ನ ಆಗೈತಿ ಅಂತೇಳಿ ನಮ್ಗೆ ಹೋಳಿಗೆ ಊಟ ಹಾಕ್ಸಿಲ್ಲ. ಯಾರೋ ಮಕ್ಕಳ ಬರ್ತಡೇ ಕರೆದು ಕೇಕ್ ತಿನ್ನಿಸಿಲ್ಲ. ಇಷ್ಟೆಲ್ಲ ಆರೋಪಗಳದ ನಮ್ಮ. ಮತ್ತೆ ಯಾರು ನಮ್ಮ ಸ್ಕೂಲಿಗೆ ಬಂದು ನೀವು ಏನೇನು ಕೊಡ್ತೀವಿ ಹೋಗ್ತೀರಿ ಬಂದು ನಮ್ಮ ಹುಡುಗರು ಮುಂದೆ ಹೇಳಿಲ್ಲ. ನೋಡಪ್ಪ ನಾವು ಇಷ್ಟು ಕಷ್ಟಪಟ್ಟು ಹಿಂಗಾಗಿವಿ ಮಕ್ಕಳಿಗೆ ಬಂದು ಹೇಳ್ಬೇಕಲ್ಲ. ಅಂದ್ರೆ ಅವ್ರು ರಿಫ್ಲೆಕ್ಟ್ ಆಗ್ತಾವ. ಮತ್ತೆ ಹಾಗಾಗಿ ಪ್ರೇರಣೆ ಆಗ್ರಿ, ಎಲ್ಲ ಮಾಡ್ರಿ. ನೀವು ಬರೀ ನೌಕರಿದಾರ ಅಷ್ಟೇ ಅಲ್ಲ, ಚಲೋ ಒಕ್ಕಲಿಗಾರು ಬಹಳಷ್ಟು ಮಂದಿ ಆಗ್ಯಾರ. ಇನ್ನೂ ಅದಿರಿ ಎಲ್ಲ ಮಾಡಕತ್ತಾರೆ. ನೀವು ಪ್ರೋತ್ಸಾಹ ಕೊಡ್ರಿ. ನಾನು ಹೇಳೋದು ಏನಂದ್ರೆ ಒಂದೇ ಒಂದು ಮಾತು, ಯಾರು ಜೀವನದೊಳಗೆ ನಿರಾಶರಾಗ್ತದೆ ಅದು ಬಹಳ ಮನುಷ್ಯ ದೊಡ್ಡ ವೈರ್ಯ. ನೀವು ನಿರಾಶೆ ಆದ್ರೆ ಜೀವನೋತ್ಸಾಹ ಕಳ್ಕೋತೀರಿ. ಜೀವನೋತ್ಸಾಹ ಹೋದಂದ್ರೆ ಬದುಕಿದ್ದು ಸತ್ತಂಗ ಅರ್ಥರಂಗಿಲ್ಲ ಅವ್ರು ಬದುಕಿ. ಹಾಗಾಗಿ ಎಲ್ಲರಿಗೂ ಕಷ್ಟ ಬರೋದೆ, ಯಾರೂ ಕಷ್ಟಕ್ಕೆ ಹೆದರಬೇಡ್ರಿ, ಜೀವನೋತ್ಸಾಹ ಕಳ್ಕೊಬೇಡ್ರಿ. ಇರೋವರೆಗೂ ಖುಷಿಯಾಗಿರೋದಕ್ಕೆ ಪ್ರಯತ್ನ ಮಾಡೋದು. ಅದು ಆಗಲಿಲ್ಲ, ಅದು ಆ ಮಾತು ಬೇರೆ. ಹಾಗಾಗಿ ಈ ಶಾಲೆಯಲ್ಲಿ ನಮಗೆ ಸುಮಾರು 28 ವರ್ಷ ನೌಕರಿ ಮಾಡಿದಾಗ ನಮಗೆಲ್ಲ ಗುರುಗಳಾಗ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಆಡಳಿತ ಮಂಡಳಿ ಎಲ್ಲ ಹಿರಿಯರು ಎಲ್ಲರೂ ಮಾರ್ಗದರ್ಶನ ಮಾಡಿದ್ರು. ಭಾಳ ಪೂರ್ತ ಇದ್ದ ಬೈದು ಹೋಗಿದ್ದ. ಬೈದು ಯಾಕೆ ಹಾಕಿದ್ದ ಅನ್ನೋದು ನಮಗೀಗ ಅರ್ಥ ಆಗಿದೆ. ಅವಾಗ ಬೈತಿದ್ದೆ ನಾವು ಭಾಳ ಮನಸ್ಸಿನಾಗ. ಯಾಕೆ ಅರ್ಧನ ಇದ್ರಿಗೆ ಬೈಯುವಷ್ಟು ತಾಕತ್ತು ಯಾರಿಗೂ ಇದ್ದೆ. ಈಗೆಲ್ಲ ಯಾರಿಗೂ ಇದ್ದಿಲ್ಲ. ಯಾವ MLA MP ಇದ್ದಿಲ್ಲ, ಮಿನಿಸ್ಟರ್ ಇದ್ದಿಲ್ಲ. ನಾವು ಬೈಕೊಂಡ್ರು ನಮಗೆ ಈಗ ಅನ್ಸಾಗತ್ತೈತಿ ಅರ್ಧ ಮಾಡಿದ್ದು ರೈಟ್. ಯಾಕಂದ್ರೆ ಒಂದು ಶಾಲೆಗೆ ಶಿಸ್ತು ಬರ್ಬೇಕಂದ್ರೆ ಒಂದಿಷ್ಟು ಮಂದಿ ಅದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು. ಹಾಗಾಗಿ ಈ ಶಾಲೆಗೆ ಒಂದು ರೂಪವನ್ನು ಕೊಟ್ಟು ಮುಖ್ಯ ಆಗಿ ನಮ್ಮ ಡಾಕ್ಟರ್ ಸಾಹೇಬ್ರು ನಾವು ಬಂದಾಗ ಇನ್ನೂ ಪಾಠ ಹೇಳ್ತಾರೆ. ನಾನು ಈ ಸ್ಕೂಲಿಗೆ ಬಂದಿದ್ದಾಗ ಅವರ ಅನುಪಮ ಸೇವೆಯನ್ನು ಯಾರೂ ಮರೆಯೋ ಹಾಗಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ನಿಮ್ಮ ವೇದಿಕೆ ಬಂದು ಕೂಡ್ತಾರೆ. ಅವ್ರಿಗೆ ಅಷ್ಟು ತ್ರಾಸ ಇದ್ರೂ ಬರ್ತಾರೆ ಬರಂಗೊಂಡವ್ರು ಎಲ್ಲರೂ ಏನಂದ್ರೆ ಇದಕ್ಕೊಂದು ರೂಪ ಕೊಡಕ್ಕೆ ಪ್ರಯತ್ನ ಮಾಡ್ಯಾರ. ನಮ್ಮ ಎಲ್ಲ ಶಾಲಾ ಸಿಬ್ಬಂದಿ ವರ್ಗ ಚಲೋ ದುಡ್ದೀವಿ. ಅವಾಗ ನಮಗೆ ಖುಷಿ. ಒಂದು ದುಡ್ಡು ಖಾಲಿ ಬಿಡದಾರ್ದಂಗೆ ನಾವೆಲ್ಲ ದುಡ್ದೀವಿ. ಖಾಲಿ ಬಿಡದಾರ್ದಂಗೆ ನಮ್ಮನ್ನು ದುಡಿಸಿದಾರು ಅದಾರ ಇಲ್ಲೇ. ಅವ್ರ ಮಾಡಿಸರ ಟೈಟ್ನೆಸ್ ಕೂಡ ಅದು ಕೂಡ ನಮಗೆ ಒಂದು ಗ್ರಿಪ್. ಆದ್ರೆ ನಮ್ಮಲ್ಲಿ ಯಾರೋ ಸೋಮಾರಿ ಶಿಕ್ಷಕರು ಇದ್ದಿದ್ದಿಲ್ಲ. ನಾವು ರೈಟರ್ ಇರ್ತಿದ್ವಿ. ಅವರು ಹಂಗೆ ಇದ್ರು. ನಾವು ಎಲ್ಲಿ ಸಮಸ್ಯೆ ಹಾಕಿದ್ದು ಪಾಟೀಲ್ ಸರ್ ಕೂಡ ಅಂದ್ರೆ ಅವ್ರು ಮುಂಜಾನೆ ಎದ್ದು ಒಂದು 6ಕ್ಕೆ ಬಂದು ಅಂದ್ರೆ ಅವ್ನು ಹೊಡೆದವ್ರು ಎಂಟರ ಮಠಕ್ಕೆ ಹಳ್ಳಿ ಮತ್ತೆ ಕರೆಕ್ಟ್ ಪ್ರೇಯರ್ಕಿನ ಮುಂಚೆ ಅರ್ಧ ತಾಸು ಬಂದು ಕುಂದ್ರು. ನೀವು ಏನು ಜಗಳ ತೆಗಿಯೋರು ಹೇಳ್ರಿ ನೋಡೋಣ. ನೀ ಯಾವಾಗ ಲೇಟ್ ನೀ ಪ್ರತಿಫಲ ದಾರಿನೇ ಇಲ್ಲ. ನೀ ನಮ್ಗೆ ಹೇಳ್ತಿಲ್ವ ನೀ ಬಂದು ಏನು ಅನ್ಬೇಕಂದ್ರೆ ಪರಮ ಪೂಜ್ಯ ಶ್ರೀ ಆನಂದ ದೇವರು ಗೋಲಿಮಠ ಜಮಖಂಡಿ ಅವರ ಉಪಸ್ಥಿತಿಯಲ್ಲಿ ಇವತ್ತು ಮಹಾಸ್ವಾಮೀಜಿಯವರು ವೇದಿಕೆಯಲ್ಲಿ ನಮಗೆ ತುಂಬ ಅಮೂಲ್ಯವಾದ ಹಿತವಚನವನ್ನು ನಡೆಸಿಕೊಟ್ರು. At the outset, I would like to take this opportunity to thank Dr. A.J. Namgod, ಅಧ್ಯಕ್ಷರು ಸ್ಥಾನಿಕ ಮಂಡಳಿ ಶಿವಸೇನಹಳ್ಳಿ ಪ್ರೌಢಶಾಲೆ ಚಿಕ್ಕಪಡಿಸಲಿ, ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಶ್ರೀ P.B. ದಾಲ್ಗೋಡ್ ಸರು, ಹಾಗೂ ಮುಖ್ಯ ಅತಿಥಿಗಳಾಗಿರುವಂಥ P.M. ಪಾಟೀಲ್ ಗುರು ಮತ್ತು B.L. ಜಾಲೋಜಿ ಗುರುಗಳಿಗೆ ಮತ್ತು ನನ್ನ ಎಲ್ಲ ಪ್ರೀತಿಯ ಗುರು ವೃಂದಕ್ಕೆ ನನ್ನ ಎಲ್ಲ ಸಹೋದರ ಮತ್ತು ಸಹೋದರಿಯರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತೇನೆ. ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮುಂಚೆ ಹಲವು ಬಾರಿ ನಾವು ಯೋಜನೆಗಳನ್ನು ರೂಪಿಸಿದ್ರು, ಯೋಜನೆಗಳು ಪ್ರತಿಫಲವನ್ನು ಕೊಡಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಎಲ್ಲ ಸಮಯಗಳನ್ನು ನೋಡಿ ದೇವರು ಇವತ್ತು ನಮ್ಮನ್ನೆಲ್ಲರೂ ಇಲ್ಲಿ ಒಂದುಗೂಡಿಸಿದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲ ಎಂಬುದನ್ನು ಮೆರೆಸಿ, ಇದೆ ಎಂಬುದನ್ನು ನೆನಪಿಸಿ, ಅಳುವೇ ಗುರು ಎಂಬುದನ್ನು ಸಾಕಾರಗೊಳಿಸಲು ಸುಂದರ ಶಿಲ್ಪಿಗಳಾಗಿ ನಮ್ಮನ್ನು ಕೆತ್ತಿದಂತಹ ನಮ್ಮ ಈ ಗುರುವೃಂದಕ್ಕೆ ಸರ್ವಶ್ರೇಷ್ಠಾಂಗ ನಮಸ್ಕಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. There is a saying in English. It is called, the success never knock back us every day unless or until we knock it back. ಅಂದರೆ ಯಶಸ್ಸು ಅನ್ನೋದು ನಮ್ಮನ್ನು ಯಾವತ್ತು
ಬೆನ್ನು ತಟ್ಟಲ್ಲ, ಅದು ನಮ್ಮ ಬಾಡಿಗೆ ಬಂದಿರುತ್ತೆ, ನಾವು ಅದನ್ನ ಸ್ವೀಕರಿಸಬೇಕಂತ. ಆ ಯಶಸ್ಸು ಅಂದ್ರೆ ಏನು, ಮಾನವೀಯತೆ ಅಂದ್ರೆ ಏನು, ಮೌಲ್ಯಮಾಪನ ಅಂದ್ರೆ ಏನು, ಶಿಸ್ತು ಅಂದ್ರೆ ಏನು, ಶಿಕ್ಷಣ ಅಂದ್ರೆ ಏನು, ಬೆಳವಣಿಗೆ ಅಂದ್ರೆ ಏನು, ಕನಸು ಅಂದ್ರೆ ಏನು ಅಂತ ಹೇಳಿಕೊಟ್ಟಂತ ನನ್ನ ಎಲ್ಲ ಗುರುವೃಂದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವೆಲ್ಲ ಇವತ್ತು ಸೇರಿರೋದು ಮೇನ್ ಉದ್ದೇಶ ಒಂದೇ ಆಗಿತ್ತು ಸರ್. ನಮ್ಮ ಗುರುಗಳನ್ನು ನಾವು ವಾಪಸ್ ನೋಡೋಣ. ಇದು ಸುದೀರ್ಘ 18 ವರ್ಷಗಳ ಕಾಲ. 18 ವರ್ಷಗಳ ಮೊದಲು ನಾವು ಇಲ್ಲಿ ನಮ್ಮ ಶಿಕ್ಷಣವನ್ನು ಮುಗಿಸಿದ್ದೀವಿ. ಇವತ್ತು ನಾವು ಎಲ್ಲೇ ಹೋದ್ರು, ಯಾವುದೇ ಜಾಬ್ಗೆ ಅಪ್ಲೈ ಮಾಡ್ರು, ನಮ್ಮ ಶಾಲೆ ಹೆಸರೇ ಫಸ್ಟ್ ಬರ್ತದೆ, ಶಿವಶರಣಹಳ್ಳಿಯ ಸ್ಮಾರಕ ಪ್ರೌಢಶಾಲೆ ಚಿಕ್ಕಪಡ್ಸಲಿ. ಸೊ ಇವತ್ತು ನಾವು ಏನೇ ಆಗಿದ್ರು ಆ ಕ್ರೆಡಿಟ್ ಎಲ್ಲಿ ಹೋಗುತ್ತಂದ್ರೆ ನಮಗೆ ಕಲಿಸಿದಂತ ಗುರುಗಳಿಗೆ ಹೋಗುತ್ತೆ. ನಮ್ಮನ್ನು ರೂಪಿಸಿದಂತ, ನಮ್ಮನ್ನು ಮೂರ್ತಿ ಮಾಡಿದಂತ ನಮ್ಮ ತಾಯಿ ತಂದೆಯರಿಗೆ ಬಿಟ್ಟು ನೆಕ್ಸ್ಟ್ ಹೋಗುವಂತ ಈ ಕಿರೀಟ ಯಾರಿಗಾದ್ರೂ ಇದ್ರೆ ಆ ಕಿರೀಟ ನಮ್ಮ ಗುರುಗಳಿಗೆ ಹೊಂದಿಸ್ಬೇಕು. ನಮ್ಮ ನಿಲ್ಗುಣ್ ಸರ್ ಬಹಳ ಅಚ್ಚುಕಟ್ಟಾಗಿ ಹೇಳ್ಬಿಟ್ರು, ನೀವು ಕೇಕ್ ಕಟ್ ಮಾಡಕ್ ಕರೆಯಲ್ಲ, ಮದುವೆ ಕರೆಯಲ್ಲ, ಮತ್ತೊಂದು ಕರೆಯಲ್ಲ. ಸರ್, ಇನ್ಮೇಲೆ ತಿಂದ್ರು ನಾನು ಆಶ್ವಾಸನೆ ಕೊಡ್ತೀನಿ ನಮ್ಮೆಲ್ಲ ಸ್ನೇಹಿತರಿಂದ, ಈ ಯಾವುದೇ ಕಾರ್ಯಕ್ರಮ ಆದ್ರೂ ನಿಮ್ಮನ್ನು ಬಿಡಲ್ಲ ಸರ್ ನಾವು. ನಾನು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಕ್ಕೆ ಇಷ್ಟಪಡಲ್ಲ. ನಾನು ನನ್ನ ಎಲ್ಲ ಸ್ನೇಹಿತ ಮತ್ತು ಸ್ನೇಹಿತರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀನಿ. ನಮಗೆ ಶಿವಶರಣಹಳ್ಳಿಯ ಸ್ಮಾರಕ ಪ್ರೌಢಶಾಲೆ ಎಷ್ಟು ಕೊಟ್ಟಿದೆ ಅಂದ್ರೆ ಇವತ್ತು ನಾ ಇಲ್ಲಿ ನಿಂದಾಕ ಮೇನ್ ಕಾರಣ ಅಂದ್ರೆ ನಮ್ಮ ದಾನಕೃತ್ಯ ನಾವು ನೆನೆಸ್ಬೇಕು. ಇವತ್ತು ಯಾಕೆ ನೆನೆಸ್ಬೇಕಂದ್ರೆ ನನಗೆ ಕನ್ನಡದಲ್ಲಿ ಮಾಸಗಳು ಅಂದ್ರೆ ಎಷ್ಟು, ಮಗ್ಗಿ ಅಂದ್ರೆ ಏನು, 30 ತರ ಮಗ್ಗಿ ಕಲಿಸಿದ್ದು ನಮ್ಮ ದಾನಪುತ್ಯ ಬಹಳ ಮುಖ್ಯ. ಮತ್ತೆ ನಮ್ಗೆ ಎಲ್ಲಿ ತನ ಆಗ್ಬಿಟ್ಟಿತ್ತಂದ್ರೆ ಮಾಸಗಳು ಮಗ್ಗಿಗಳು ಅಂದ್ರೆ ಎಷ್ಟು ಸರಳವಾಗಿತ್ತಂದ್ರೆ ನಾವೆಲ್ಲಿ ಹೋದ್ರು ಮಾತಾಡುವಂತ ಇಷ್ಟಪಡಕ ನಾವು ಹಿಂಜರಿನೇ ಮಾತಾಡ್ತಿದ್ವಿ. ಅದಾದ ಬಳಿಕ ನಮಗೆ ಶಿಸ್ತು ಹೇಳಿಕೊಟ್ಟವ್ರು ಅಂದ್ರೆ ನಮ್ಮ ದಾನಗೌಡ ಸರ್. ಯಾಕಂದ್ರೆ ಪರಿಸ್ಥಿತಿ ಹೀಗೆ ಇರುತ್ತಂತ ಹೇಳಕ್ಕಾಗಲ್ಲ. ಯಾವತ್ತು ಬೇಕಾದ್ರೂ ನಮ್ಮ ಪರಿಸ್ಥಿತಿಯನ್ನು ನಾವು ಚೇಂಜ್ ಮಾಡ್ಕೊಳ್ಳೋಕೆ ನಮ್ಗೆ ಸಾಧ್ಯ ಇದೆ ಅಂತ ಹೇಳ್ಕೊಟ್ಟವ್ರು ಯಾರಾದ್ರೂ ಇದ್ರೆ ನಮ್ಮ PM ಪಾಟೀಲ್ ಗುರುಗಳು. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ, ಅವ್ರ ಸರ್ ನಿಲ್ಗುಣ್ ಸರ್ ಹೇಳಿದಂಗೆ 8 ಗಂಟೆಗೆ ಕಾಲೇಜ್ ಬರ್ತಿದ್ದಿಲ್ಲ, ಅವ್ರ ಡ್ಯೂಟಿ ಮಾರ್ನಿಂಗ್ ಚಾಲು ಆಗೋದೇ 6 ಗಂಟೆಗೆ. ಅದೇ ಶಿಸ್ತನ್ನು ನಾವು ಇವತ್ತು ರೂಢಿಸ್ಕೊಂಡು ಇವತ್ತು ಜೀವನದಲ್ಲಿ ಏನಾದ್ರೂ ನಾವು ಸಾಧನೆ ಮಾಡಿದೀವಿ ಅಂದ್ರೆ ಅದು ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅಂದ್ರೆ ನಮ್ಮ ಗುರುಗಳಿಗೆ ಹೋಗುತ್ತೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಇಲ್ಲಿಯವರೆಗೆ ಕಾರ್ಯಕ್ರಮ ಜಗತ್ತಿನ ಜಗತ್ತಿನ ಲಿಂಗೈಕ್ಯ ತೋಟದ ಮಾಸ್ವಾಮಿಗಳನ್ನು ಹೃದಯ ಮೇಲೆ ಸೇರಿಸಿಕೊಂಡು ಜೀವಿತ ಮಹಾನ್ ಜಗತ್ತಿನಂಥ ಸಿದ್ದರಾಮ ಸ್ವಾಮಿಗಳನ್ನು ಸ್ಮರಿಸುತ್ತಾ, ಈ ಕಾರ್ಯಕ್ರಮದ ಸಮಿತಿ ವಹಿಸಿದಂಥ ಗುರುಗಳನ್ನು ಸ್ಮರಿಸುತ್ತಾ, ಈ ಕಾರ್ಯಕ್ರಮದ ಜನಾಧ್ಯಕ್ಷತೆ ವಹಿಸಿದಂಥ ಈ ಸಂಸ್ಥೆಯ ಅಧ್ಯಕ್ಷರು, ಮಾನಿಕಾಣದ ಅಧ್ಯಕ್ಷರು H. ನ್ಯಾಮಗೌಡ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ B. ದಾನಗೌಡ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನ ಎಲ್ಲ ಸಹೋದರ ಸಿಬ್ಬಂದಿ ವರ್ಗವೇ, ಈ ಕಾರ್ಯಕ್ರಮದ 18 ವರ್ಷ ನಂತರ ಎಲ್ಲ ಕೂಡಿದಂಥ ವಿದ್ಯಾರ್ಥಿನಿಯರೇ, ನಿಮ್ಮೆಲ್ಲರಿಗೂ ಮೊದಲು ಶರಣಾರ್ಥಿಗಳು. ಈ ಕಾರ್ಯಕ್ರಮಗಳಲ್ಲಿ ನಾನು ಮೊದಲು ನೆನೆಸೋದು ಬಹಳ ಮುಖ್ಯ. ಅವ್ನು ಕೂಡ ನಾನು ಯಾವಾಗಲೂ ನಮ್ಮ ಮುಖ್ಯಂದ್ರೆ ಈ ಶಾಲೆ ಸೌಲಭ್ಯ ಎಷ್ಟು ಸಂಬಂಧಪಟ್ಟವಂದ್ರೆ ಈ ಶಾಲೆ ಈ ಅವಸ್ಥೆಗೆ ಬರ್ಲಾಕ ನಾನೆಲ್ಲ ಕಲಿಸಿದ್ದು, ನಾನೊಬ್ಬ ಕಲಿಸಿಲ್ಲ, ನನ್ನೆಲ್ಲ ಸಹೋದರರು. ಅದು ಭಾಳ ಪಟ್ಟ ನಮಗೆಲ್ಲ ಬಡೀತು ಅಂತ ಅನ್ನಿಸ್ತೈತೆ. ಹಂಗೆ ನಾವು ಪ್ರೀತಿ ಒಂದು ಈಗೆಲ್ಲ ಬೆಳಿಬೇಕಾದ್ರೆ ಅಂದ್ರೆ ಭಾಳ ಶಕ್ತಿ ಅವನ ಆದರ್ಶಗಳನ್ನು ನಾವು ಮೆಚ್ಕೋಬೇಕು. ಮುಂಜಾನೆ ನಮಗೆ 8 ಗಂಟೆಗೆ ಬಂದ ಅದು ಅವ್ನು ಸ್ಮರಿಸ್ಬೇಕು. ಯಾಕಂದರೆ ಅವನು ಮಾಡಿದಂಥ ಸಾಧನೆ ಭಾಳ ದೊಡ್ಡದು. ಇನ್ನೊಂದು 18 ವರ್ಷದ ನಂತರ ನಿಮ್ಮ ಕಲಿಸಿದಂಥ ಶಾಲೆಯನ್ನು, ನೀವು ಕಲಿತಂಥ ಶಾಲೆಯನ್ನು, ನೀವು ಕಲಿಸಿದಂಥ ಶಿಕ್ಷಕರನ್ನ ಎಲ್ಲರನ್ನೂ ನೀವು ಗೌರವಿಸಿ ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸಲುವಾಗಿ ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನೀವು ಈ ಶಾಲೆ ಬಗ್ಗೆ, ಈ ಶಿಕ್ಷಕರ ಬಗ್ಗೆ ಮುಂದುವರೆದ ಸಹಿತ ಗೌರವವಾಗಿ ಇರ್ತೀರಿ ಅಂತ ನಂಬಿಕೊಂಡು ಒಂದು 2 ಮಾತು ಮುಗಿಸೋಣ. ಶರಣಾರ್ಥಿಗಳು. ಇಲ್ಲಿಯವರೆಗೆ ನಮ್ಮ ಗೌರವ ಸನ್ಮಾನವನ್ನು ಸ್ವೀಕರಿಸಿ ಪತ್ರಿಕಾ ವರದಿಗಾರರಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಜಾರಕಿಹೊಳಿ ಅವರಿಗೆ
ಗೌರವ ಸನ್ಮಾನ ಸ್ವೀಕರಿಸಲ್ಪಟ್ಟ ಮಹನೀಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನನ್ನ ಆರಾಧ್ಯ ಗುರುವೃಂದವೇ ತಮಗೆಲ್ಲರಿಗೂ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ನನ್ನ ಹೆಸರು ಹನುಮಂತ ಗೋದೆ ಅಂತ. ನಾನು ಇಲ್ಲಿ ಪಕ್ಕದ ಹಳ್ಳಿ ಚೆನ್ನವಾಡ ಅಂತಕ್ಕಂಥ ಒಂದು ಹಳ್ಳಿಯಿಂದ ಈ ಇದೇ ಸ್ಕೂಲಲ್ಲಿ ಓದಿದ್ದೀನಿ. ಈಗ ಪ್ರಸ್ತುತವಾಗಿ ನಾನು KEB ಕೆಪಿಟಿಷನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ 10 ವರ್ಷ ಸೇವೆಯನ್ನು ಸಲ್ಲಿಸಿದ್ದೀನಿ. ಈ ವಿಷಯ ಯಾಕೆ ಹೇಳಿದೆ ಅಂದರೆ ವೇದಿಕೆಯಲ್ಲಿ ಹಿರಿಯರು ಇದನ್ನು ಹೇಳಕ್ಕೆ ಇಷ್ಟಪಟ್ಟರು, ಅದಕ್ಕೆ ಅವರ ಗೌರವಾನ್ವಿತವಾಗಿ ನಾನು ಇದನ್ನು ಮೊದಲು ಪ್ರಸ್ತುತಪಡಿಸಿದೆ. ಸ್ನೇಹಿತರೆ, ಯಾವುದೇ ಒಂದು ಮಗು ತಾಯಿ ಹತ್ರ ಕೇಳಿದಾಗ ಏನಂತ, ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದಾಗ ಆ ತಾಯಿ ಒಂದು ಹಗಲಿದ್ರೆ ಸೂರ್ಯನನ್ನ ತೋರಿಸ್ತಾಳೆ, ರಾತ್ರಿ ಇದ್ರೆ ಚಂದ್ರನ ತೋರಿಸ್ತಾಳೆ. ಯಾಕಂತಂದ್ರೆ ಆ ಸೂರ್ಯ ಚಂದ್ರರು ಈ ಭೂಮಿಯನ್ನ ಬೆಳಗ್ತಾರೆ. ಅದೇ ತರ ನಾವು ನೀವೆಲ್ಲ ಈ ಜೀವನದಲ್ಲಿ ಒಂದು ಅತ್ಯುತ್ತಮ ಮಟ್ಟಕ್ಕೆ ಬಂದು ಈ ಒಂದು ಅಮೂಲ್ಯವಾದ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಮ್ಮ ಜೀವನದಲ್ಲಿ ದೇವರು ಯಾರು ಅಂತ ತೋರಿಸಿದ್ರೆ ನಾವು ಶಿವಶರಣ ಹರಳಯ್ಯ ಸ್ಮಾರಕ ಪ್ರೌಢಶಾಲೆ ಚಿಕ್ಕಪಡಸಲಿಗೆ ನಮಗೆ ಕಲಿಸಿದ ಶಿಕ್ಷಕರ ಹೆಸರನ್ನ ಹೇಳ್ತೇವೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮ ಪಾಲಿಗೆ ಈ ಒಂದು ಪ್ರೌಢಶಾಲೆ ದೇವಾಲಯವಿದ್ದಂತೆ ಬಾಳಪ್ಪ ಮುತ್ಯಾರು ಪಾಟೀಲ್ ಸರು ಆದಿಯಾಗಿ ಎಲ್ಲ ಆರಾಧ್ಯ ಶಿಕ್ಷಕರು ನಮಗೆ ಒಂದೊಂದು ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಸ್ನೇಹಿತರೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ನಾವು ಗೌರವಿಸೋಣ. ಹಿರಿಯರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ತನ್ನ ತಾಣರಿತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ ಹೇಳಿ ನಮ್ಮಲ್ಲಿ ಆ ಅರಿವನ್ನ ಹುಟ್ಟಿಸತಕ್ಕಂಥ ಆರಾಧ್ಯ ಮೂರ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ಶಿಕ್ಷಕರು. ನೀವು ಒಂದ್ಸಲ ಯೋಚನೆ ಮಾಡಿ, ಈ ಗುರುವಂದನಾ ಕಾರ್ಯಕ್ರಮ ಇದೇನು ಹೊಸದಲ್ಲ, ಇವತ್ತು ನಡೆದಿರೋದಲ್ಲ ಇದು. ಈ ಭಾರತದ ಮಣ್ಣಿನ ಇತಿಹಾಸದುದ್ದಕ್ಕೂ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ. ಬೇರೆ ಬೇರೆ ಪರಿಸ್ಥಿತಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಬಂದಿದ್ದೀವಿ. ಮಹಾಭಾರತವನ್ನು ತೆಗೆದುಕೊಡ್ರಿ, ದ್ರೋಣಾಚಾರ್ಯರ ಶಿಷ್ಯ ಯಾರು? ಏಕಲವ್ಯ. ಗುರುವಂದನಾ ಕಾರ್ಯಕ್ರಮ, ಗುರುವಿಗೆ ಕಾಣಿಕೆಯನ್ನು ಕೊಟ್ಟರು, ತನ್ನ ಹೆಬ್ಬರಳನ್ನು ಕೊಟ್ಟರು, ಅದು ಗುರುವಂದನಾ ಕಾರ್ಯಕ್ರಮ. ಶ್ರೀಕೃಷ್ಣನ ಶಿಷ್ಯ ಬಾರ್ಬರಿಕ ಅಂತ ಕೇಳಿರ್ಬೋದು ನೀವು. ಕುರುಕ್ಷೇತ್ರ ಯುದ್ಧವನ್ನ ಕೇವಲ 10 ಗಂಟೆಯಲ್ಲಿ ಮುಗಿಸುವಂತ ತಾಕತ್ತಿರುವಂತಹ ಒಬ್ಬ ವೀರ ಯೋಧ ಯಾರಾದ್ರೂ ಇದ್ರೆ ಅದು ಬಾರ್ಬರಿಕ ಅಂತ ಇದ್ದ. ಆದ್ರೆ ಶ್ರೀಕೃಷ್ಣ ಪರಮಾತ್ಮರ ಶಿಷ್ಯ ಆತ. ಪರಮಾತ್ಮನಿಗೆ ಆಲ್ರೆಡಿ ಗೊತ್ತಿತ್ತು ಏನಂತ, ಈತ ಏನಾದ್ರೂ ಯುದ್ಧದಲ್ಲಿ ಪಾಲ್ಗೊಂಡ್ರೆ ಈ ಯುದ್ಧದ ದಿಕ್ಕನ್ನು ಬದಲಿಸ್ತಾನಂತ. ಅವನಿಗೆ ಒಂದು ವಿಶೇಷವಾದ ಏನಂತಂದ್ರೆ, ಯಾವ ಕಡೆ ವೀಕ್ನೆಸ್ ಇರುತ್ತೆ ಆ ಪಾತ್ರವನ್ನು ವಹಿಸಿ ಯುದ್ಧವನ್ನು ಮಾಡ್ತಿದ್ದ. ಅದಕ್ಕೆ ಇವನು ಧರ್ಮ ಸ್ಥಾಪನೆಗೆ ಮೂಡಾಗ್ತಾನೆ ಅಂತೇಳಿ ಗುರುಗಳು ಏನ್ ಕೇಳಿದ್ರು, ಗುರು ದಕ್ಷಿಣೆ ಏನಾದ್ರೂ ಕೊಡ್ತೇನಪ್ಪ ಅಂತ ಕೇಳಿದ್ರು. ನೋಡ್ರಿ ಎಷ್ಟು ವಿಶೇಷವಾಗಿದೆ ಇದು. ನಾವು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಅವಾಗೆಲ್ಲ ಏನ್ ಮಾಡಿದ್ರು ಅಂತ ಹೇಳ್ತೀನಿ. ಏನಿಲ್ಲಪ್ಪ, ಗುರು ದಕ್ಷಿಣೆಯಾಗಿ ನಿನ್ನ ಶಿರವನ್ನೇ ಕೊಡಂತ ಕೇಳ್ತಾನ ಶ್ರೀಕೃಷ್ಣ ಪರಮಾತ್ಮ. ಅವಾಗ ಒಂದು ಕ್ಷಣನೂ ಯೋಚನೆ ಮಾಡದೆ ಬಾರ್ಬರಿಕ ಕೈ ಮುಗಿದು ಶ್ರೀಕೃಷ್ಣನಲ್ಲಿ ವಂದಿಸಿ ತನ್ನ ಶಿರಸ್ಸನ್ನ ಕತ್ತರಿಸಿ ಶ್ರೀಕೃಷ್ಣನ ಪಾದಕ್ಕೆ ಇಡ್ತಾನೆ. ಅಂತಂತ ಶಿಷ್ಯರೆಲ್ಲ ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಆಗಿ ಹೋಗಿದ್ದಾರೆ. ನಾನು ಸುದೀರ್ಘವಾಗಿ ಹೇಳಲು ಬಯಸೋದಿಲ್ಲ. ಒಂದು 4 ಅನಿಸಿಕೆಯನ್ನ ನಮ್ಮ ಹೈಸ್ಕೂಲ್ ಬಗ್ಗೆ ಹೇಳ್ತೇನೆ. ನೀವು ನಿಮ್ಮ ಬಾಲ್ಯವನ್ನು ನೆನಪು ಪಡ್ಕೊಳ್ರಿ. ನಮ್ಮ ಪರಿಸ್ಥಿತಿ, ನಮ್ಮ ಮನಸ್ಥಿತಿ ಹಾಗೂ ನಮ್ಮ ಮನಸ್ಥಿತಿ ಯಾವ ತರ ಇತ್ತು ನಾನು ಅನ್ಕೊಂತೀನಿ ಒಂದು 90% ಜನ ಅವಾಗ ಎಲ್ಲರೂ ದುಡ್ದಾಗಲೇ ಹೊಟ್ಟೆ ತುಂಬುವಂತ ಒಂದು ಕುಟುಂಬದಿಂದ ನಾವು ಈ ಸ್ಕೂಲ್ಗೆ ಬಂದಿದ್ವಿ. ನಮ್ಮ ಜೀವನದಲ್ಲಿ ಈ ಒಂದು ಶಾಲೆ ಎಷ್ಟು ಮಹತ್ವದ ಪಾತ್ರ ವಹಿಸಿದೆ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆ ಕಾಲದಲ್ಲೂ ಇದ್ದು, ಜಮಖಂಡಿಗೆ ಹೋದ್ರೆ ಕೆಲವು ಸ್ಕೂಲ್ಗಳಿದ್ದು, ಬಾಗಲಕೋಟೆಗೆ ಹೋದ್ರೆ ಇದ್ದು, ಬಿಜಾಪುರಕ್ಕೆ ಹೋದ್ರೆ ಇದ್ದು, ಅವರೆಲ್ಲ ಬೆಳ್ಳಿ ಬಂಗಾರದಂತ ಹುಡುಗರನ್ನ ವಜ್ರ ಮಾಡಿದ್ರೆ ಶಿವಶರಣ ಹರಳಯ್ಯ ಸ್ಕೂಲು ಎಂತ ಕಾಡ ಕಗ್ಗಲ್ಲಿದ್ರು ವಜ್ರ ಮಾಡುವಂತ ತಾಕತ್ತಿತ್ತು. ನೀವು ಶಿವಶರಣ ಹರಳಯ್ಯ ಶಾಲೆಯ ಇತಿಹಾಸವನ್ನು ತೆಗೆದು ನೋಡ್ರಿ. ಭಾರತದ ಭೂಪಟದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಭೂಪಟದಲ್ಲೂ ಕೂಡ ಪ್ರತಿಯೊಂದು ದೇಶದಲ್ಲೂ ಈ ಶಾಲೆಯ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲ ಶ್ರೇಯಸ್ಸು ಪ್ರಪ್ರಥಮವಾಗಿ ಬಾಳಪ್ಪಜ್ಜ ಅವರಿಗೆ ಸಲ್ಲಬೇಕು. ಯಾಕಂತಂದ್ರೆ ಆ ಹಿರಿಯ ಜೀವ, ನಾವು ಬಹಳ ಸಣ್ಣವರಿದ್ವಿ, ಆ ಹಿರಿಯ ಜೀವ ಬೆಳಿಗ್ಗೆ ಬಂದು ಕುಂತು ಆಗ
ನಮ್ಮ ನಿಲ್ಗುನ್ ಸರ್ ಹೇಳ್ದಂಗ ನಮಗ ಮನಸ್ಸಿನಾಗ ಬಹಳ ತ್ರಾಸ ಆಗೋದು. ಬಟ್ ಆದ್ರೆ ಇವತ್ತು ನಮ್ಮ ಮೂಲಕ ಅದು ವ್ಯಕ್ತಪಡ್ಲಾತೈತಿ. ಇವತ್ತು ನಾನು ಏನೋ ಆಗಿದ್ದೀನಿ, ಸರ್ಕಾರಿ ಸಂಬಳವನ್ನ ತಿಂತೀನಿ ಅಂದ್ರೆ ಅದಕ್ಕೆ ಕಾರಣ ಬಾಳಪ್ಪ ಅಜ್ಜಾರೆ ಫೌಂಡೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದುವರೆದು ಶಾಲೆಯ ಬಗ್ಗೆ ಕೇಳಿದ್ರಿ, ಬಾಳಪ್ಪ ಅಜ್ಜಾರ ಬಗ್ಗೆ ಕೇಳಿದ್ರಿ. ನಾವೆಷ್ಟು ಪುಣ್ಯ ಮಾಡಿದೀವಿ ಅಂತಂದ್ರೆ, ನಾವು ಕಲಿಯುವಾಗ ಎಂತಹ ಶಿಕ್ಷಕರು ಈ ಸ್ಕೂಲಲ್ಲಿ ಇದ್ರು ಅಂತಂದ್ರೆ, ನೀವು ಮನಸ್ಸು ಮಾಡಿದ್ರೆ IAS ಆ ಟೈಮಲ್ಲೇ ಓದಿ ಪಾಸ್ ಮಾಡ್ತೀರಂದ್ರು ಮಾಡುವಷ್ಟು ಶಕ್ಯತೆ ಮತ್ತು ಸಾಮರ್ಥ್ಯ ನಮ್ಮ ಶಿಕ್ಷಕರಲ್ಲಿ ಇತ್ತು. ಅಂತ ವಿದ್ಯಾರ್ಥಿಗಳನ್ನ ತಯಾರು ಮಾಡುವಂತ ಬೌದ್ಧಿಕ ಮಟ್ಟ ನಮ್ಮ ಶಿಕ್ಷಕರಲ್ಲಿ ಇತ್ತು. ನೀವು ಎಲ್ಲರೂ ಗೊತ್ತಿಲ್ಲ, ನಾ ಹೆಸರು ಹೇಳಿದ ತಕ್ಷಣ ನಿಮಗೆ ಮಂದಹಾಸ ಮೂಡಬಹುದು. ಶ್ರೀಯುತ ಹಿರೇಮಠ ಸರ್ ಅವ್ರ ಕ್ಲಾಸ್ ನಡೆಯುವಾಗ ಕೇವಲ ಕನ್ನಡ ಬೋಧನೆ ಮಾತ್ರ ಮಾಡ್ತಾ ಇರಲಿಲ್ಲ. ಅವರು ನೀವು ಭವಿಷ್ಯದಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ಗುರಿಗಳನ್ನ ಇಟ್ಕೋಬೇಕು, ಯಾವ ರೀತಿ ಗುರಿಯನ್ನ ಸಾಧಿಸಬೇಕು, ನೀವು ಒಬ್ಬ ಸಂಪದ್ಭರಿತವಾದ ವ್ಯಕ್ತಿಯಾಗಿ ಹೇಗೆ ಸಮಾಜದಲ್ಲಿ ನಿಲ್ಲಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಬೋಧನೆಯನ್ನು ಮಾಡ್ತಾ ಇದ್ರು. ಅವರು ನಮಗೆ ಕನ್ನಡ ಶಿಕ್ಷಕರಾಗಿ ಸಿಕ್ಕಿರೋದು ನಿಜವಾಗಲೂ ನಾವು ಪುಣ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಆಮೇಲೆ ನಿಲ್ಗುನ್ ಸರ್ ಕ್ಲಾಸಿಗೆ ಬರ್ತಾರಂದ್ರೆ 10 ನಿಮಿಷ ಮುಂಚೆನ ನಮಗೆ ಒಂಥರ ಕ್ಯೂರಿಯಾಸಿಟಿ, ಇವತ್ತೇನು ಹೇಳ್ತಾರ ಏನೋ ಅಂತೇಳಿ. ಅಷ್ಟು ಮಂದಹಾಸದ ಮೂಲಕ ನಿಮ್ಮ ಎಂಥ್ಯೂಸಿಸಮ್ ಅಂತಾರಲ್ಲ, ಏನು ನಿಮ್ಮಲ್ಲಿರುವ ಆ ಒಂದು ಹುಮ್ಮಸ್ಸನ್ನ ಹೆಚ್ಚಿಸಿ ಆ ಒಂದು ಇಡೀ ಪೀರಿಯಡ್ ನಿಮ್ಮ ಕಾಲ ಕಳಿಬೇಕಾದ್ರೆ ಏನು ನಿಮ್ಗೆ ಒಂದು ನಿಮಿಷನೂ ಬೇಜಾರಾಗ್ತಿರ್ಲಿಲ್ಲ. ಪಾಠನೂ ಅಟ್ಟೆ ಅದ್ಭುತವಾಗಿ ಮಾಡೋರು. ಆಮೇಲೆ ಇನ್ನೊಂದು ಹೆಮ್ಮೆ ಅಂತ ಹೇಳ್ತೇನೆ, ಅವರು ಸ್ವತಃ ಒಬ್ಬ ದೊಡ್ಡ ಕವಿ. ಜೋರಾದ ಚಪ್ಪಾಳೆ ಮೂಲಕ ನೀವು ಅವರಿಗೆ ಅಭಿನಂದಿಸಬೇಕು. ಅವರು ಸ್ವತಃ ಒಬ್ಬ ಕವಿ. ನಮ್ಮ ಶಿಕ್ಷಕರೊಬ್ಬರು ಕವಿ ಅದಾರು, ಸುಮಾರು ಹಲವಾರು ಪ್ರಶಸ್ತಿಗಳನ್ನು ಪಡೆದಾರ ಅವರು ಆ ಫೀಲ್ಡ್ ಅಲ್ಲಿ. ಅವರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲದವ್ರು ತಿಳ್ಕೊಳ್ಳಿ ಅಂತ ಹೇಳ್ದೆ ನಾನು. ಇನ್ನ ನಮ್ಮ ಮುಖ್ಯೋಪಾಧ್ಯಾಯರ ಬಗ್ಗೆ ಹೇಳ್ತೇನೆ. ಪಾಟೀಲ್ ಸರ್, ನಾವು ಬಾಳಪ್ಪ ಅಜ್ಜಾರ್ ಇರೋದಕ್ಕೆ ನಮ್ಮ ಪುಣ್ಯ, ಈ ಸ್ಕೂಲ್ ಇರೋದು ನಮ್ಮ ಪುಣ್ಯ, ಎಲ್ಲ ಶಿಕ್ಷಕರು ಇರೋದು ನಮ್ಮ ಪುಣ್ಯ. ಆದ್ರೆ ಪಾಟೀಲ್ ಸರ್ ಇದು ಇರೋದು ಈ ಶಾಲೆಯ ಪುಣ್ಯ, ಈ ಊರಿನ ಪುಣ್ಯ. ಅಂತಹ ಒಬ್ಬ ದುಡಿಮೆ ಮಾಡುವ ಒಬ್ಬ ವ್ಯಕ್ತಿ, ಅಂತಹ ಒಬ್ಬ ಸಂತ ಹೇಗೆ ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ ತನ್ನ ಜೀವನವನ್ನ ಮುಡಿಬಿಡ್ತಾನೋ, ಆ ತರ ಈ ಸಂಸ್ಥೆಗೋಸ್ಕರ ಪಾಟೀಲ್ ಸರ್ ಮಾಡಿರುವಂತಹ ಕೊಡುಗೆ ಏನೈತ್ಲ, ನನ್ನ ಇಡೀ ಒಂದು 34 ವರ್ಷ ನನ್ನ ಸುದೀರ್ಘ ಜೀವನದಲ್ಲಿ ನಾ ಯಾವ ಶಿಕ್ಷಕರಲ್ಲೂ ಕಾಣಲಿಲ್ಲ. ಒಬ್ಬ ಸಂಸ್ಥೆಗೋಸ್ಕರ ಒಬ್ಬರು ಮುಡಿಬಿಡೋದು ಏನ್ರಿ, ತಮ್ಮ ವೈಯಕ್ತಿಕ ಜೀವನವನ್ನು ಲೆಕ್ಕಿಸ್ತಿರ್ಲಿಲ್ಲ. ಅವರು ರಾತ್ರಿ 3:30 ಬಂದಾರ್ರಿ, ನಾನು ನೋಡಿದ್ದೀನಿ. ಪಡಿಸಲಿಗೆ ನಾವು 3:30 ಆದಾಗ ಹುಡುಗರು ರೂಮ್ ಹಿಡಿದಿರ್ತಿದ್ರಲ್ಲ, ಇಲ್ಲಿ ಬೇರೆ ಹುಡುಗರು, ಬೇರೆ ಊರಿಂದ ಬಂದ ಹುಡುಗರು ರೂಮ್ ಹಿಡಿದಿರ್ತಿದ್ರು. ಓದಾತಾರೋ ಇಲ್ಲೋ, ಇನ್ನ ಎದ್ದಾರೋ ಇಲ್ಲೋ, ಯಾರು ಉಣ್ಣೆ ಲೈಟ್ ಹತ್ತೈತಿ. ನಾವು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಒಂದ್ಸಲ ಸ್ಕೂಲಲ್ಲಿ ನಾನು ಸ್ವಲ್ಪ ನಿದ್ದೆ ಮಾಡಿದೆ. ಅದೇ ಫಸ್ಟ್ ಟೈಮ್ ನಾನು ನಿದ್ದೆ ಮಾಡಿದ್ರು. ನನ್ನ ಜೊತೆಗೆ ಇನ್ನೊಬ್ಬ ನಿದ್ದೆ ಮಾಡಾತಿದ್ದ, ಕಲ್ಯಾಣಿ ಬ್ರದರ್ಸ್ ಅಲ್ಲಿ ಒಬ್ಬ, ಯಾರ ಹತ್ರ ಎಕ್ಸಾಕ್ಟ್ ಗೊತ್ತಿಲ್ಲ. ಅವಾಗ ಸರ್ ಪಾಠ ಇತ್ತು, ಯಾರ್ದು ಪಾಟೀಲ್ ಸರ್ದು ಸಮಾಜ ವಿಜ್ಞಾನ ಪಾಠ. ಅವನ್ನ ಎಬಿಸಿ ನಿಂದ್ರಿಸಿದ್ರು, ನಿದ್ದೆ ಮಾಡತ್ತಂತೆ. ನಾನು ನಿದ್ದೆ ಮಾಡತ್ತಂತ ಹೇಳಿದವ್, ನಾನು ಮಗಲಿಕ್ಕಿರ್ತಾವ. ಅವಾಗ ಸರ್ ಒಂದು ಮಾತಂದ್ರು, ಅವ ಬೆಳತನ ಓದ್ಯಾನು ನಿದ್ದೆ ಮಾಡತ್ತಾನ, ನೀನು ಬೆಳತನ ಓದಿ ನಿದ್ದೆ ಮಾಡು, ನನಗೆ ಕಿಮ್ಮತ್ ಕೊಡ್ತಂತಂದ್ರು. ಅಂದ್ರ 3:30 ನಸಕ್ನ್ಯಾಗ ಸರ್ ಬಂದಿದ್ರು. ಅವ್ನ ರೂಮಿನ ಲೈಟ್ ಹತ್ತಿತ್ತಂತ ಹೇಳಿದ್ರು ಕ್ಲಾಸಾಗಿ. ಅವತ್ತು ಗೊತ್ತಾಗಿರೋದು ನನಗೆ, ಪಾಟೀಲ್ ಸರ್ 3-3:30 ಗಂಟೆಗೂ ವಿದ್ಯಾರ್ಥಿಗಳು ಏನ್ ಮಾಡತ್ತಾರ ಅಂತೇಳಿ ಅವ್ರು ಅವಲೋಕನ ಮಾಡ್ತಾರೋ. ಇದು ಶಿಕ್ಷಕರಿಗಂತೂ ಎಲ್ಲರಿಗೂ ಗೊತ್ತೈತಿ, ವಿದ್ಯಾರ್ಥಿಗಳಿಗೆ ಬಹಳ ಮಂದಿಗೆ ಗೊತ್ತಿಲ್ಲ. ಇದು ನಮ್ಮ ಸರ್ಗಳಿಗೆ ಒಟ್ಟರಿಗೆ ಗೊತ್ತೈತಿ, ಅವ್ರು 8 ಗಂಟೆಗೆ ಏನೆಲ್ಲ ಸರ್ವಿಲೆನ್ಸ್ ಮಾಡ್ತಾರಂತೇಳಿ ಎಲ್ಲ ಗೊತ್ತೈತಿ. ಸೊ ಈ ಕಾರ್ಯಕ್ರಮದ ಮೂಲಕ ಅತ್ಯಂತ ಸಾರ್ಥಕ ಮನೋಭಾವ ನಂದು. ನಮ್ಮನ್ನ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಿ ನೀವು. ಎಲ್ಲ ಶಿಕ್ಷಕರು ಅಷ್ಟೇ. ಗಣಿತ ಹೇಳ್ತಿದ್ರು ಪಟ್ಟಣ ಶೆಟ್ಟಿ ಸರ್, ಅವರು ನೆನೆಸ್ಕೋತೀನಿ, ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇಂಗ್ಲಿಷ್ ಹೇಳ್ತಿದ್ರು ದೇಶಪಾಂಡೆ ಸರ್, ನಾವು ಗ್ರಾಮರ್ ಅವ್ರ ಕೈಯಲ್ಲೇ ಕಲ್ತೀವಿ. ನಾವು ಬಂದ್ಮೇಲೆ 1 ವರ್ಷ ಅಷ್ಟೇ ಇದ್ರು. ಅವರು ಬಹಳ ಜನಕ್ಕೆ ಅವ್ರ ಬದ್ದಲ್ಲಿ ಗೊತ್ತಿರಲ್ಲ ಅಂತ ಕಾಣಿಸ್ತದ. ಎಡ್ತಕ್ಕೆ ಹೇಳ್ತಿದ್ರು, ಅವರು ಎಡ್ತೇಕು ಬೀಕು ಹೇಳ್ತಿದ್ರು. ಆಮೇಲೆ ಸಂಜೆ ಸರ್ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು, ಅವರು 2 ಕ್ಯಾರೆಕ್ಟರ್ ಮಾಡ್ತಿದ್ರು. ಒಬ್ಬ ಉತ್ತಮ ಗುರುಗಳಾಗಿ, ಇನ್ನೊಬ್ಬ ಉತ್ತಮ ಸ್ನೇಹಿತನಾಗಿ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅಭಿನಂದನೆಗಳನ್ನ ನೀವು ಸಲ್ಲಿಸಬೇಕು. ಏನು ಜೀವನದಲ್ಲಿ ಇವತ್ತು ಎಲ್ಲೇ ಯಾವುದೇ ಮಟ್ಟದಲ್ಲಿ ಇರ್ಬೋದು,
ಏನು ಕೆಲವರು ನೌಕರಿನಲ್ಲಿದ್ದೀರಿ, ಸರ್ಕಾರಿ ನೌಕರಿಯಲ್ಲಿದ್ದೀರಿ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಶಿಕ್ಷಕರಿದ್ದೀರಿ, ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ, ನನ್ನ ಯಾರು ಸ್ನೇಹಿತ ಬಾಂಧವರಲ್ಲಿ ನೀವು ಒಬ್ಬ ರೈತನಾಗಿ ಕೆಲಸ ಮಾಡ್ತಾ ಇದ್ದೀರಿ, ನೀವು ಹೆಮ್ಮೆಯಿಂದ ಹೇಳ್ಕೊರಿ, ನಿಮ್ಮಿಂದಾನೇ ದೇಶ ಅನ್ನ ತಿಂತಾ ಇರೋದು. ನಾವೆಲ್ಲರೂ ಸರ್ಕಾರಿ ಸೇವಕರು, ನೀವು ಸೇವಕರಲ್ಲ, ನೀವು ದಾನಿಗಳು, ನೀವು ಪ್ರಪಂಚಕ್ಕೆ ಅನ್ನದಾನ ಮಾಡೋರು. ಆದ್ರೆ ಒಂದು ವಿನಂತಿ ಏನ್ ಮಾಡ್ತೇನೆ ಅಂತಂದ್ರೆ, ಅದರಲ್ಲೂ ಸಾಧನೆ ಮಾಡಕ್ ಬಹಳಷ್ಟು ದಾರಿಗಳದಾವ. ರೈತರ ಕೆಲಸ ಮಾಡ್ಕೋತಾನ ಫಾರ್ಚುನರ್ ಕಾರ್ನಾಗ ಅಡ್ಡಾಡೋರು ಈ ಭಾಗದಾಗ ಅದಾವ್ರು, ನೀವು ನೋಡೇ ಇರ್ತೀರಿ. ಅತ್ಯಂತ ಶ್ರೀಮಂತ ರೈತರು ಯಾವ್ದಾದ್ರು ಭಾಗ ಇದ್ರೆ ಜಮಖಂಡಿ ಮೊದಲ ಸ್ನೇಹಿತರೆ. ಸೊ ಅದರಲ್ಲೂ ಸಾಕಷ್ಟು ಅವಕಾಶಗಳದಾವ. ನೀವು ಇನ್ನೂ ದೊಡ್ಡ ಪ್ರಮಾಣದ ಪ್ರಗತಿಪರ ರೈತರಾಗ್ರಿ. ಆಮೇಲೆ ವಾಣಿಜ್ಯ ಬೆಳೆಗಳನ್ನ ಬೆಳೆದು ನೀವು ಆ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ತೋರ್ರಿ. ಇನ್ನು ಅವ್ರು ನೌಕರಿ ಮಾಡಿದವ್ರಂತೂ ಬಿಡ್ರಿ, ಅವ್ರದ್ದು 60 ವರ್ಷ ಅವ್ರದ್ದು ಆಲ್ರೆಡಿ ಬ್ರಹ್ಮಲಿಖಿತ ಐತಿ, ಅವ್ರಿಗೊಂದು ಚೌಕಟ್ಟು ಇರ್ತದ, ಅದರೊಳಗೆ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಈ ಶಾಲೆ, ಈ ಶಿಕ್ಷಕರು, ಆಮೇಲೆ ಜೊತೆಗೆ ಕಲಿತ ನಮ್ಮ ಎಲ್ಲ ಸ್ನೇಹಿತರನ್ನ ನಾವೆಲ್ಲರೂ ಸ್ಮರಿಸುತ್ತಾ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಉಳಿದು ನಾವು ಇದೇ ಸಂಬಂಧವನ್ನ ಮುಂದುವರಿಸೋಣ. ಮತ್ತೆ ಸರ್ ಹೇಳಿದ್ರಲ್ಲ ಆ ಥರ ನಾವು ಇನ್ನು ಮುಂದೆ ಏನು ಬೆಳೆಸ್ಕೊಳ್ಳೋಣ ಅಂತಂದ್ರೆ, ಯಾವುದೇ ಕಾರ್ಯಕ್ರಮ ಇದ್ರೆ ನಾವು ಪರಿಚಯ ಇದ್ದವ್ರನ್ನ, ಸಂಬಂಧಿಕರನ್ನ ಎಲ್ಲಾರು ಕರಿತೀವಿ, ನಮ್ಮ ಗುರುಗಳನ್ನು ಕರೀನು. ಇನ್ಮೇಲೆ ನಮ್ಮ ವೈಯಕ್ತಿಕ ಏನು ಪರ್ಸನಲ್ ಕಾರ್ಯಕ್ರಮಗಳು ಇರ್ತಾವಲ್ಲ ಮನ್ಯಾಗ, ನಮ್ಮ ಗುರುಗಳನ್ನು ಕರೀನು ಇನ್ವಾಲ್ವ್ ಮಾಡ್ಕೊಂಡು. ಯಾಕಂತಂದ್ರೆ ಅವ್ರ ಮನೋಭಾವ ನಮಗೆ ಅರ್ಥ ಆಯ್ತು. ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನ ಇನ್ನೂ ಗೌರವಿಸ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಏನು ಅನ್ಕೋತಾರಲ್ಲ, ಅದನ್ನು ಕೊಡೋನು ಈ ಟೈಮಲ್ಲಿ ಅಂತ ಹೇಳಿ. ಭಾಳ ಟೈಮ್ ತಗೊಂಡಿರ್ತದ, ಇನ್ನೂ ಟೈಮ್ ತಗೊಂಡ್ರೆ ಸರಿ ಇರುವುದಿಲ್ಲ. ಅದಕ್ಕೆ ದಯವಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ಯಾರೆಲ್ಲರೂ ಕಾರ್ಯಕರ್ತರು ಸಹಾಯ ಮಾಡಿದ್ದೀರಿ ಅಥವಾ ಏನು ಮುಂದಾಗಿ ಓಡಾಡಿದಿರಿ, ಎಸ್ಪೆಷಲಿ ಅದೊಂದು ಹೇಳ್ಬೇಕು, ಮರೆತರ ತಪ್ಪಾಗ್ತದೆ. ಯಾರು ವಿದ್ಯಾಲಯ ಹಿರೇಮಠ ಗುರುಗಳು ವೆಂಕಟೇಶ್ ಸಂತಿ ಅವರು, ಆಮೇಲೆ ಇವರು ಮಲ್ಲು ಜಂಗಮ್ ಶೆಟ್ಟಿ ಅವರು ಪಾಪ ಏನು ಮನೆಗೆ ಹೋಗಿಲ್ಲ ಕಾಣ್ತದ ಮಲ್ಲು ಜಂಗಮ್ ಶೆಟ್ಟಿ. ಆಮೇಲೆ ಲಿಗಾಡಿ, ಮತ್ತೆ ಯಾರು ಮರ್ತಿದ್ರೆ ಹೇಳ್ರಿ. ಆಯ್ತಲ್ಲ, ಎಲ್ಲಾ ಸ್ನೇಹಿತರು ಬಹಳ ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಕ್ಕ ನೀವು ಕಾರಣೀಭೂತರಾಗಿದ್ದೀರಿ. ಎಲ್ಲರ ಪರವಾಗಿ, ಇಡೀ ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯವರೆಗೆ